ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ ನಾರಾಯಣ. ಇವತ್ತು ಶನಿವಾರನೇನೋ ನಾನು ಒಂದು ವಾರ ಅಂದ್ಕೊಳ್ತಾ ಇರ್ತೀನಿ, ತಪ್ಪೇ ಹೋಗೋದು. ಹಿಂದಿನ ವಾರ ಏನೋ ಆಗಿಬಿಟ್ಟಿತ್ತು, ಇವತ್ತು 2 ಶನಿವಾರವೇ ಹೌದು. ಶನಿವಾರ ಆಗುವುದರಿಂದ 2 ಅಕ್ಟೋಬರ್ 2ನೇ ಅಕ್ಟೋಬರ್ ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಶಂಕರಾಚಾರ್ಯರ ಕುರಿತು ಕೆಲವು ತಪ್ಪು ಗ್ರಹಿಕೆಗಳು ಎಂಬ ವಿಷಯವನ್ನು ನಾವು ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಶ್ರುತಿ ಪ್ರಮಾಣದ ಒಂದು ವೈಶಿಷ್ಟ್ಯ. ಶ್ರುತಿ ಪ್ರಮಾಣವು ವೇದಾಂತದಲ್ಲಿ ಒಂದು ವೈಶಿಷ್ಟ್ಯವಾಗಿದೆ. ದ ಬುಕ್ ಇಟ್ ಸೆಲ್ಫ್ ಇಸ್ ಇನ್ ಇಂಗ್ಲೀಷ್. I think I can read out. When I speak in English, just reading would be enough, and I give little explanation also. The Shruti Pramana, the distinctive feature of Shruti Pramana. The 15th topic, it is evident that Vedantic procedure in teaching the true nature of Brahman, no less than that of enjoying upasanas, is also entirely within the region of Vyavahara. In contrast with empirical Vyavahara, which is restricted to external phenomena. Only the Upanishads chiefly deal with the transcendental truths beyond the ken of all empirical pramanas like sensuous perception. ಇಲ್ಲಿ ವೇದಾಂತ ಪ್ರಮಾಣದು ಒಂದು ವಿಶಿಷ್ಟವಾಗಿರುತ್ತದೆ. ಏಕೆಂದರೆ ನಾವು ವೇದಾಂತ ಕೇಳುವಾಗ ಒಂದು ದೊಡ್ಡ ತಪ್ಪಾಗ್ತಾ ಇದೆ ಏನಂದರೆ, ಇದು ಶಂಕರರ ಕುರಿತಿನ ತಪ್ಪು ಗ್ರಹಿಕೆ ಎಂದು ಹೇಳಬಹುದು. ಏಕೆಂದರೆ ವೇದಾಂತ ಪ್ರಮಾಣವನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡರು ಎಷ್ಟೋ ಜನರು ಎಂದು ಹೇಳಬೇಕಾಗಿದೆ. ಪ್ರಮಾಣ ಎಂದು ಮಾತು ನೋಡಿ ಮಿಕ್ಕ ಪ್ರಮಾಣಗಳ ಹಾಗೆ ಎಂದು ತಿಳ್ಕೊಂಡು ಬಿಟ್ಟರು. ವೆನ್ ವಿ ಸೆಡ್ ಶ್ರುತಿ ಈಸ್ ಎ ಪ್ರಮಾಣ, ಪೀಪಲ್ ಅಂಡರ್ಸ್ಟುಡ್ this to be a pramana like all other pramanas, like perception and inference. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣಗಳು ಹೇಗೆ ಪ್ರಮಾಣವೋ ವೇದಾಂತವು ಹಾಗೆಯೇ ಪ್ರಮಾಣ ಎಂದು ತಿಳ್ಕೊಂಡು ಬಿಟ್ಟರು. ಅಜ್ಞಾನ ಎಂದು ಹೇಳಿದಾಗ ಏಕೆಂದರೆ ನಾನು ಮೊದಲು ವೇದಾಂತ ಕೇಳಿದಾಗ ಹೇಗೆ ತಿಳ್ಕೊಂಡಿದ್ದೀನೋ ಅದು ಹೇಳ್ತೀನಿ ನೋಡಿ. ನಮಗೂ ಹಾಗೆ ಹೇಳಿಬಿಟ್ಟರು. ಏನು? ಅಜ್ಞಾನದಿಂದ ಸಂಸಾರ, ಅದರಿಂದ ಜ್ಞಾನದಿಂದ ಪರಮಾತ್ಮ ತಿಳಿಯುತ್ತದೆ, ಹಾಗೆ ಸಂಸಾರ ಬಿಡುತ್ತದೆ. ಸೊ ಸಂಸಾರ ಈಸ್ ದೇರ್ ಡ್ಯೂ ಟು ಇಗ್ನೊರೆನ್ಸ್. ಬೈ ನೋಯಿಂಗ್ ಬ್ರಹ್ಮನ್ ಯು ವಿಲ್ ಬಿ ಲಿಬರೇಟೆಡ್. ದಿಸ್ ಈಸ್ ವಾಟ್ ವಿ ಹ್ಯಾವ್ ಬಿನ್ ಟೋಲ್ಡ್. ಇದರಿಂದ ನಮಗೆ ಏನನ್ನಿಸಿತು ಅಂದರೆ, ಲೌಕಿಕ ವಿಷಯಗಳು, ಅನೇಕ ವಿಷಯಗಳು ನಮಗೆ ಹೇಗೆ ಗೊತ್ತಿಲ್ಲವೋ ಬ್ರಹ್ಮವೂ ಹಾಗೆ ಗೊತ್ತಿಲ್ಲ. ಎಷ್ಟೋ ವಿಷಯಗಳು ಹೇಗೆ ತಿಳ್ಕೊಳ್ತೀವೋ ಬ್ರಹ್ಮವನ್ನು ತಿಳ್ಕೊಳ್ತೀವಿ, ಹೀಗೇ ಅಂದ್ಕೊಂಡಿದ್ದೀವಿ ಅಲ್ಲವೇ? ನಾವು ಜ್ಞಾನ ಅಂದರೆ ಏನು ಅಂದ್ಕೊಳ್ತಾರೆ? ವೇದಾಂತ ಜ್ಞಾನ ಅಂದರೆ ಪರಮಾತ್ಮ ಹೇಗೆ ಲೌಕಿಕ ವಿಷಯಗಳು ಹೇಗೆ ನಮಗೆ ಗೊತ್ತಿಲ್ಲವೋ ಹಾಗೆ ಬ್ರಹ್ಮವೂ ಗೊತ್ತಿಲ್ಲ, ಅದರಿಂದ ಅಜ್ಞಾನ. ಈಗ ಮಿಕ್ಕ ವಿಷಯಗಳನ್ನು ಹೇಗೆ ತಿಳ್ಕೊಳ್ತೀವೋ ಬ್ರಹ್ಮವನ್ನು ತಿಳ್ಕೊಳ್ತೀವಿ, ಜ್ಞಾನವಾಗುತ್ತದೆ, ಇಷ್ಟೇ ಅಂದ್ಕೊಂಡು ಬಿಟ್ಟರು. ಆದರೆ ಇದೇ ದೊಡ್ಡ ತಪ್ಪು. ಏಕೆಂದರೆ ಇದು ಲೌಕಿಕ ಅಜ್ಞಾನ. ಅಧ್ಯಾಸ ಭಾಷ್ಯದಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಇದ್ದೀವಲ್ಲ, ಹಾಗೆಯೇ ಅಧ್ಯಾಸ ಭಾಷ್ಯ ಸುಗಮ ಕೇಳಿರುವವರಿಗೆ ಅಲ್ಲಿ ಅರ್ಥವಾಗ್ತದೆ. ಅದು ಇದು ಸೇರಿಸಿಕೊಂಡರೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಇಲ್ಲಿ ಹೇಳಿರುವ ಅಜ್ಞಾನ ಬೇರೆ, ಹೇಳಿರುವ ಜ್ಞಾನ ಬೇರೆ, ಆದ್ದರಿಂದ ಪ್ರಮಾಣವೂ ಬೇರೆಯೇ. ಇದು ಪ್ರಮಾಣ ಎಂದು ಹೇಳಿದ್ದರೂ ಲೌಕಿಕ ಪ್ರಮಾಣ ಹಾಗೆ ಪ್ರಮಾಣವಲ್ಲ. ದೋ ವಿ ಕಾಲ್ ವೇದಾಂತ ಈಸ್ ಎ ಪ್ರಮಾಣ, ಇಟ್ಸ್ ನೇಚರ್ ಆಫ್ ಪ್ರಮಾಣ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ವರ್ಲ್ಡ್ಲಿ ಪ್ರಮಾಣಾಸ್, ಆಲ್ ಅದರ್ ಎಂಪಿರಿಕಲ್ ಪ್ರಮಾಣಾಸ್. ಅದು ತಿಳ್ಕೊಳ್ಳಬೇಕು. ಏಕೆಂದರೆ ಮಿಕ್ಕ ಪ್ರಮಾಣಗಳಲ್ಲಿ ಪ್ರಮಾತ, ಪ್ರಮಾಣ, ಪ್ರಮೇಯ ಎಂಬ ಸಂಬಂಧದಲ್ಲೇ ಇರ್ತೀವಿ, ಅದು ಮುಖ್ಯ. ಪ್ರಮಾತ ಪ್ರಮಾಣವನ್ನು ಬಳಸಿ ಪ್ರಮೇಯವನ್ನು ತಿಳ್ಕೊಳ್ತಾನೆ. ಹಾಗೆ
ಇಲ್ಲಿಯೂ ಶ್ರುತಿ ಪ್ರಮಾಣವನ್ನು ಬಳಸಿ ಆತ್ಮನನ್ನು ತಿಳ್ಕೊಳ್ತೀನಿ, ನಾನು ತಿಳ್ಕೊಳ್ತೀನಿ, ಹಾಗೆ ತಿಳ್ಕೊಳ್ಳಬಾರದು. ಇದೇ ದೊಡ್ಡ ತಪ್ಪು. ಇದು ಅರ್ಥ ಮಾಡಿಕೊಳ್ಳುವುದೇ ವೇದಾಂತ. ಇದು ತಪ್ಪಾಗಿ ತಿಳ್ಕೊಂಡುವುದರಿಂದ, ತಪ್ಪಂದರೆ ಹೊಸ ತಪ್ಪೇನು ಮಾಡ್ತಾ ಇಲ್ಲ ನಾವು. ಲೌಕಿಕ ಪ್ರಮಾಣಗಳು ಹೇಗಿರುತ್ತವೋ ಇದು ಹಾಗೆ ಅಂದ್ಕೊಂಡಿದ್ದೀವಿ ಅಷ್ಟೇ. ಇದು ಸಹಜ ತಪ್ಪು. ಇದು ಸಹಜ ತಪ್ಪನ್ನು ಬಿಡಿಸಿ ನಿಜವಾದ ಪ್ರಮಾಣವೇವೋ ಹೇಳಬೇಕು. ವೇದಾಂತ ಪ್ರಮಾಣವು ಲೌಕಿಕ ಪ್ರಮಾಣಗಳ ಹಾಗೆ ಪ್ರಮಾಣವಲ್ಲ, ಅದು ಹೇಳಬೇಕು. ಏಕೆ ಪ್ರಮಾಣವಲ್ಲ ಅಂದರೆ ಏನು? ಪ್ರಮಾಣನೇ ಹೇಳ್ತಾ ಇದ್ದೀರಿ, ಪ್ರಮಾಣವಲ್ಲ ಏನು ಅಂದರೆ ಪ್ರಮಾತ ಪ್ರಮಾಣ ಪ್ರಮೇಯ ಎಂಬ ತ್ರಿಪುಟಿ ಸಂಬಂಧದಲ್ಲಿ ಇಲ್ಲ. ಅದು ಮುಖ್ಯ. ತ್ರಿಪುಟಿ ಪ್ರಮಾತ ಪ್ರಮಾಣ ಪ್ರಮೇಯ ಎಂಬ ದಿಸ್ ವೇರಿ ತ್ರಿಪುಟಿ ಇಟ್ ಸೆಲ್ಫ್ ಈಸ್ ಅವಿದ್ಯೆ, ಈಸ್ ಅಧ್ಯಾಸ. ದ ವೇರಿ ತ್ರಿಪುಟಿ ಈಸ್ ಡ್ಯೂ ಟು ಅವಿದ್ಯೆ, ಈಸ್ ಡ್ಯೂ ಟು ಅಧ್ಯಾಸ. ಆದ್ದರಿಂದ ಇದೇ ಅಧ್ಯಾಸದಿಂದ ನಾನು ಪ್ರಮಾತನಂತೆ ಪ್ರಮಾಣವನ್ನು ಬಳಸ್ತಾ ಇದ್ದೇನಂತೆ, ಪ್ರಮೇಯವನ್ನು ತಿಳ್ಕೊಳ್ತಾ ಇದ್ದಂತೆ ನಮಗೆ ಅನಿಸುತ್ತಾ ಇದೆಲ್ಲ ಇದೇ ಅಧ್ಯಾಸ, ಇದೇ ತಪ್ಪು ತಿಳುವಳಿಕೆ. ಆದ್ದರಿಂದ ಶಾಸ್ತ್ರವು ಪ್ರಮಾಣವಾಗಿ ನಮಗೆ ತಿಳಿಸುತ್ತಾ ಇಲ್ಲ. ಮಿಕ್ಕ ಪ್ರಮಾಣವು ಅಂದರೆ ಅದನ್ನು ಇನ್ನು ಸ್ಪಷ್ಟ ಮಾಡ್ತೀನಿ. ಇದೇ ಶಬ್ದ ಪ್ರಮಾಣ ಎರಡು ಬಗೆ ಇದೆ. ಶಬ್ದ ಪ್ರಮಾಣ ಕರ್ಮಕಾಂಡಕ್ಕೆ ತಿಳಿಯುವ ಶಬ್ದ ಪ್ರಮಾಣ, ಕರ್ಮಕಾಂಡದಲ್ಲಿ ವಿಷಯವನ್ನು ತಿಳಿಸುವ ಶಬ್ದ ಪ್ರಮಾಣ ಬೇರೆ, ವೇದಾಂತದಲ್ಲಿ ಅಥವಾ ಜ್ಞಾನಕಾಂಡದಲ್ಲಿರುವ ಶಬ್ದ ಪ್ರಮಾಣ ಬೇರೆ. ಜ್ಞಾನಕಾಂಡದಲ್ಲಿ ಶಬ್ದವು ಸುಮ್ಮನೆ ಕಲ್ಪಿತ ಪ್ರಮಾಣ ಎಂದು ತಾತ್ಕಾಲಿಕವಾಗಿ ಒಪ್ಪಿಕೊಂಡಿದ್ದೇವೆ, ಅದು ಏನು ಮಾಡಲ್ಲ. ಪ್ರಮಾಣ 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 ಹೇಳುತ್ತದೆ, ಕೊನೆಗೆ ಅಲ್ಲ ಎಂದು ಹೇಳಿಬಿಡ್ತದೆ ಅಷ್ಟೇ. ಪ್ರಮಾಣ ಎಂದು ಇಟ್ಟುಕೊಂಡು ಪ್ರಮಾಣವು ಹೇಗೆ ಅಲ್ಲ ಎಂದು ತೋರಿಸಿಬಿಡ್ತದೆ ಅಷ್ಟೇ. ಇದೇ ಪ್ರಮಾಣ. ಗೊತ್ತಾಯ್ತಾ ವ್ಯತ್ಯಾಸ? ಕರ್ಮಕಾಂಡ ಪ್ರಮಾಣ ಏನು ಮಾಡ್ತದೆ? ನಾನು ಪ್ರಮಾತ, ನನಗೆ ಸ್ವರ್ಗ ಇದೆ, ಪುಣ್ಯ ಪಾಪಗಳಿವೆ, ಈಶ್ವರನಿದ್ದಾನೆ, ಸ್ವರ್ಗಾದಿ ಸುಖ, ಸ್ವರ್ಗ ನರಕ ಇದೆ, ಪುನರ್ಜನ್ಮ ಇದೆ, ಈ ಕರ್ಮ ಮಾಡಿದ್ದರೆ ನಿನಗೆ ಈ ಪುಣ್ಯ ಬರುತ್ತದೆ ಮುಂತಾದ ವಿಷಯಗಳನ್ನೆಲ್ಲ ಕರ್ಮಕಾಂಡ ಹೇಳ್ತದೆ. ಅಂದರೇನು? ನಾನು ಪ್ರಮಾತೃವಾಗಿದ್ದು, ಮೈಸೆಲ್ಫ್ ಬೀಯಿಂಗ್ ಎ ನೋವರ್, ಐ ಯೂಸ್ ದ ಶ್ರುತಿ ಪ್ರಮಾಣ ಟು ನೋ ದ ವೇರಿಯಸ್ ಥಿಂಗ್ಸ್ ಲೈಕ್ ದ ಸ್ವರ್ಗ ಆ್ಯಂಡ್ ನರಕ, ನೆಕ್ಸ್ಟ್ ಬರ್ತ್, ಈಶ್ವರ, ಆ್ಯಂಡ್ ದೆನ್ ಕರ್ಮಾಸ್ ಆ್ಯಂಡ್ ಪುಣ್ಯ ಪಾಪ, ಆಲ್ ದೀಸ್ ಥಿಂಗ್ಸ್ ಐ ಕಮ್ ಟು ನೋ. ಇವೆಲ್ಲ ನಮಗೆ ಹೇಗೆ ಗೊತ್ತಾಗ್ತವೆ? ಶ್ರುತಿ ಪ್ರಮಾಣವಾಗಿ ನಮಗೆ ತಿಳಿಸುತ್ತದೆ. ಅಂದರೆ ಅರ್ಥವೇನು? ನಾನು ಪ್ರಮಾತೃವಾಗಿರ್ತೀನಿ, ಶ್ರುತಿ ಪ್ರಮಾಣವಾಗುತ್ತದೆ, ಕೆಲವು ವಿಷಯಗಳನ್ನು ತಿಳಿಸುತ್ತದೆ. ಅಂದರೆ ಇದು ಪ್ರಮಾಣವನ್ನು ಬಳಸುವಾಗ ನಾನು ಪ್ರಮಾತ ಪ್ರಮಾಣ ಪ್ರಮೇಯ ಎಂಬ ಈ ದ್ವೈತದಲ್ಲಿ ಇದ್ದುಕೊಂಡು, ಪ್ರಮಾಣವು ಬಳಸಿದ ನಂತರ ಜ್ಞಾನವು ಪಡ್ಕೊಂಡ ನಂತರನೂ ದ್ವೈತದಲ್ಲೇ ಇರ್ತೀವಿ. ನಾನು ಪ್ರಮಾತೃವಾಗಿರ್ತೀನಿ, ಪ್ರಮೇಯವನ್ನು ತಿಳ್ಕೊಳ್ತೀನಿ. ಪ್ರಮಾತೃ ಪ್ರಮೇಯ ಎಂಬ ದ್ವೈತ ತಿಳಿದ ನಂತರನೂ ಇರುತ್ತದೆ ಅಲ್ಲವೇ? ಅಂದರೆ ಒಬ್ಬ ಮನುಷ್ಯನಾಗೇ ಇರುತ್ತಾನೆ, ವಿಷಯವನ್ನು ತಿಳ್ಕೊಳ್ತಾನೆ. ಇದು ಕರ್ಮಕಾಂಡ ಪ್ರಮಾಣ. ಜ್ಞಾನಕಾಂಡ ಹಾಗಲ್ಲ. ಸಿ, ಬೈ ರಿಟೇನಿಂಗ್ ದ ಡ್ಯುಯಾಲಿಟಿ ಆಫ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್, by retaining the duality of knower and known relationship, the Shabda Pramana operates. Shabda Pramana operates by revealing something to you, you remaining a knower, and the Pramana revealing something, and the things it reveals you come to know. Even after knowing, you remain still in the relationship of Pramata Pramana Prameya. Even after knowing, ತಿಳ್ಕೊಂಡ ನಂತರನೂ ಪ್ರಮಾತ ಪ್ರಮಾಣ ಪ್ರಮೇಯ ಎಂಬ ಸಂಬಂಧದಲ್ಲೇ ಇರ್ತೀವಿ, ಈ ದ್ವೈತದಲ್ಲೇ ಇರ್ತೀವಿ. ಜ್ಞಾನಕಾಂಡ ಹಾಗಲ್ಲ. ಜ್ಞಾನಕಾಂಡ ಅವಿದ್ಯ ಇದ್ದಂತೆ ಒಪ್ಪುತ್ತದೆ ತಾತ್ಕಾಲಿಕವಾಗಿ, ಶ್ರುತಿ ಪ್ರಮಾಣದಂತೆ, ನೀವು ಪ್ರಮಾತ ಅಂತೆ ತಾತ್ಕಾಲಿಕವಾಗಿ ಒಪ್ತದೆ. ಇದು ಒಪ್ಪಿ ಏನು ಹೇಳ್ತದಂದರೆ, ಮತ್ತೆ ಉಪದೇಶ ಹೇಗೆ ಮಾಡುವುದು ಅಂದರೆ, ನೀನು ಪ್ರಮಾತೃ ಅಲ್ಲ, ಶಾಸ್ತ್ರವು ಪ್ರಮಾಣವೂ ಅಲ್ಲ, ಬ್ರಹ್ಮವು ತಿಳಿಯತಕ್ಕದ್ದು ಅಲ್ಲ. ಏಕೆ? ಬ್ರಹ್ಮ ತಾನೇ ಆಗುವುದರಿಂದ ಬ್ರಹ್ಮ ವಿಷಯವೇ ಅಲ್ಲವೇ? ಬ್ರಹ್ಮ ವಿಷಯವೇ ಅಲ್ಲ ಎಂದು ತಿಳಿಸಿಬಿಡುತ್ತದೆ.
ಮೊದಲು ಬ್ರಹ್ಮವನ್ನು ತಿಳ್ಕೊಳ್ಳಬೇಕು ಎಂದು ಬ್ರಹ್ಮದಲ್ಲಿ ಜ್ಞೇಯತ್ವವು ಅಧ್ಯಾರೋಪ ಮಾಡ್ತದೆ. ದಟ್ ಬ್ರಹ್ಮನ್ ಶುಡ್ ಬಿ ನೋನ್ ಈಸ್ ಎ ಜ್ಞೇಯತ್ವ ಅಧ್ಯಾರೋಪ. ಬ್ರಹ್ಮನ್ ಶುಡ್ ಬಿ ನೋನ್, ಇದು ಜ್ಞೇಯತ್ವ. ಅಂದರೆ ಬ್ರಹ್ಮವು ತಿಳಿಯತಕ್ಕದ್ದು, ಎಲ್ಲರೂ ತಿಳ್ಕೊಳ್ಳಬೇಕು ಎಂದು ಬ್ರಹ್ಮವನ್ನು ಜ್ಞೇಯವಾಗಿ ಹೇಳುತ್ತದೆ. ಇದು ಅಧ್ಯಾರೋಪ. ಅಧ್ಯಾರೋಪ ಏಕೆ ಅಂದರೆ ಬ್ರಹ್ಮ ನಿಜವಾಗಿ ಯಾರಿಗೂ ಜ್ಞೇಯವೇ ಅಲ್ಲ, ನಿಜವಾಗಿ ನೋಡಿದ್ದರೆ. ಆದರೆ ಈಗ ನಾವು ತಿಳಿಯಬೇಕು ಎಂದು ಒಂದು ಅಧ್ಯಾರೋಪ ಮಾಡ್ತದೆ. ಇಟ್ ಟೀಚಸ್ ದಟ್ ಬ್ರಹ್ಮನ್ ಈಸ್ ಸಮಥಿಂಗ್ ಟು ಬಿ ನೋನ್ ಆ್ಯಂಡ್ ಇಟ್ ಮಸ್ಟ್ ಬಿ ನೋನ್. ವೈ? ಬಿಕಾಸ್ ನೋಯಿಂಗ್ ಎನಿಥಿಂಗ್. ಏಕೆ ಅಂದರೆ ಅಪವಾದ ಮಾಡುವಲ್ಲಕ್ಕೆ. ಏನು ಅಪವಾದ? ಮಿಕ್ಕದು ಯಾವುದು ತಿಳ್ಕೊಂಡರೂ ನಿನಗೆ ಮೋಕ್ಷ ಸಿಗಲ್ಲ. ಅನ್ಯಜ್ಞಾನೇನ ಮೋಕ್ಷ ನ ಲಭ್ಯತೆ. ಬೈ ನೋಯಿಂಗ್ ಎನಿ ಅದರ್ ಥಿಂಗ್ ಎಕ್ಸೆಪ್ಟ್ ಬ್ರಹ್ಮ, ಯುವರ್ ಮೋಕ್ಷ, ಯು ವಾಂಟ್ ಬಿ ಲಿಬರೇಟೆಡ್. ಅಂದರೆ ಟು ಎಲಿಮಿನೇಟ್. ಜನರಲಿ ಪರ್ಸನ್ ಥಿಂಕ್ಸ್ ದಟ್ ಐ ಹ್ಯಾವ್ ಟು ನೋ ಮೆನಿ ಥಿಂಗ್ಸ್ ಇನ್ ಲೈಫ್ ಟು ಫುಲ್ಫಿಲ್ ಮೈ ಲೈಫ್. ನನ್ನ ಜೀವನವು ಸಾರ್ಥಕವಾಗಬೇಕಾದರೆ ನಾನು ಏನೇನೋ ತಿಳ್ಕೊಳ್ಳಬೇಕು, ಅನೇಕ ವಿಷಯಗಳು ತಿಳ್ಕೊಳ್ಳಬೇಕು ಎಂಬ ಬುದ್ಧಿ ಇಟ್ಕೊಳ್ತಾನೆ. ಸಾಮಾನ್ಯ ಜೀವನದಲ್ಲಿ ಹಾಗೇ ಇದೆ. ನಾನು ಅನೇಕ ವಿಷಯಗಳು ತಿಳ್ಕೊಳ್ಳಬೇಕು, ಅನೇಕ ಕರ್ಮಗಳು ಮಾಡಬೇಕು, ಏನೇನೋ ಪಡ್ಕೊಳ್ಳಬೇಕು, ಏನೇನೋ ಅನುಭವಿಸಬೇಕು, ಆವಾಗ ನನ್ನ ಜೀವನ ಸುಖವಾಗುತ್ತದೆ. ನಾನು ಸುಖಿಯಾಗಿ ದುಃಖರಹಿತನಾಗಿರುವುದಕ್ಕೆ ನಾನು ಏನು ತಿಳ್ಕೊಳ್ಳಬೇಕು? ತುಂಬ ತಿಳ್ಕೊಳ್ಳಬೇಕು, ಏನೋ ಕರ್ಮಗಳು ಮಾಡಬೇಕು, ಏನೋ ಅನುಭವಿಸಬೇಕು ಅಲ್ಲವೇ? ನಾನು ಏನೋ ಅನುಭವಿಸಬೇಕು, ತುಂಬ ಅನುಭವಿಸಬೇಕು ಎಂಬ ಬುದ್ಧಿ ಇರುವಾಗ ಒಂದೇ ಬ್ರಹ್ಮವನ್ನು ಅನುಭವಿಸಿದ್ದರೆ ಸಾಕು, ಮಿಕ್ಕದೆಲ್ಲ ಹೋಗುತ್ತದೆ ಎಂದು. ಮಿಕ್ಕದು ಬೇಡ ಎಂಬುದು ಒಂದೇ ಬ್ರಹ್ಮಾನುಭವ ಬೇಕು. ಅನ್ಯ ಅನುಭವಗಳ ಅಪವಾದ ಮಾಡಿ ಬ್ರಹ್ಮಾನುಭವ ಒಂದೇ ಬೇಕು ಎಂದು ಬ್ರಹ್ಮಾನುಭವವನ್ನು ಅಧ್ಯಾರೋಪ ಮಾಡಿ ಮಿಕ್ಕ ಅನುಭವಗಳನ್ನೆಲ್ಲ ಅಪವಾದ ಮಾಡ್ತದೆ ಅಲ್ಲವೇ? ನಾನು ಒಂದೇ ತಿಳ್ಕೊಂಡರೆ ಸಾಕು, ಒಂದೇ ಅನುಭವಿಸಿದರೆ ಸಾಕು, ಮಿಕ್ಕದೆಲ್ಲ ಬೇಕಾಗಿಲ್ಲ. ಅಂದರೆ ನಮಗೆ ಅನೇಕ ವಿಷಯಗಳು ಅನುಭವಿಸಬೇಕೆಂಬ ಬುದ್ಧಿಯನ್ನು ಅಪವಾದ ಮಾಡಲಿಕ್ಕೆ ಬ್ರಹ್ಮದಲ್ಲಿ ಅಧ್ಯಾರೋಪ ಮಾಡ್ತಾ ಇದೆ. ಬ್ರಹ್ಮ ಒಂದೇ ತಿಳ್ಕೊಂಡರೆ ಈಗ ಮಿಕ್ಕದು ಯಾವುದು ತಿಳಿಯಬೇಕಾಗಿಲ್ಲ. ನಿಮಗೆ ತಿಳಿಯತಕ್ಕ ತತ್ವವು ತಿಳಿದು ಬಿಡುತ್ತದೆ, ಜೀವನ ಸಾರ್ಥಕಕ್ಕೆ ತಿಳಿದು ಬಿಡುತ್ತದೆ. ಬೈ ನೋಯಿಂಗ್ ಒನ್ ಬ್ರಹ್ಮನ್, ವಾಟ್ ಮ್ಯಾಟರ್ಸ್ ಟು ಯು ವಿಲ್ ಬಿ ನೋನ್, ಎವ್ರಿಥಿಂಗ್ ಎಲ್ಸ್ ನೀಡ್ ನಾಟ್ ಬಿ ನೋನ್. ಅಂದರೆ ಅನ್ಯ ಪದಾರ್ಥಗಳ ಜ್ಞೇಯತ್ವವನ್ನು ಅಪವಾದ ಮಾಡ್ತದೆ. ಇಟ್ ಎಲಿಮಿನೇಟ್ಸ್ ದ ನೀಡ್ ಟು ನೋ ಮೆನಿ ಅದರ್ ಥಿಂಗ್ಸ್ ಫಾರ್ ಯುವರ್ ಲೈಫ್ ಟು ಬಿ ಫುಲ್ಫಿಲ್ಡ್. ನಿಮ್ಮ ಜೀವನವು ಸಾರ್ಥಕವಾಗಬೇಕಾದರೆ ಅನೇಕ ವಿಷಯಗಳನ್ನು ತಿಳ್ಕೊಳ್ಳಬೇಕೆಂಬ ಬುದ್ಧಿಯನ್ನು ಬಿಡಿಸುವುದಕ್ಕೆ ಈ ಒಂದೇ ಸಾಕಪ್ಪ, ಈ ಒಂದು ತಿಳ್ಕೊ, ಎಲ್ಲ ನಿಮಗೆ ಬಂದುಬಿಡ್ತದೆ. ಅಂದರೆ ಬ್ರಹ್ಮ ಜ್ಞೇಯತ್ವವೆಂದು ಅಧ್ಯಾರೋಪ ಮಾಡಿ ಮಿಕ್ಕ ವಿಷಯಗಳನ್ನು ಅಪವಾದ ಮಾಡ್ತದೆ. ಒಂದಾಯಿತು. ಇನ್ನೊಂದೇನೆಂದರೆ ತಿಳ್ಕೊಳ್ಳುವುದೇ ಸಾಕು, ಮಾಡುವುದು ಅನುಭವಿಸುವುದು ಬೇಕಾಗಿಲ್ಲ. ನಾವು ಲೌಕಿಕದಲ್ಲಿ ಏನು ಮಾಡ್ತೀವಿ? ತಿಳ್ಕೊಳ್ತೀವಿ, ಮಾಡ್ತೀವಿ, ಸಂಪಾದಿಸ್ತೀವಿ, ಅನುಭವಿಸ್ತೀವಿ. ಮಾಡುವುದು, ಇನ್ ಲೌಕಿಕ ಆಬ್ಜೆಕ್ಟ್ಸ್ ಯು ನೋ ವೇರ್ ಇಟ್ ಈಸ್ ಆ್ಯಂಡ್ ಯು ವರ್ಕ್ ಫಾರ್ ಇಟ್, ಯು ಅಕ್ವೈರ್ ಇಟ್ ಆ್ಯಂಡ್ ಯು ಎಂಜಾಯ್ ಇಟ್. ಆಲ್ ದೀಸ್ ಫೋರ್: knowing, working for it, acquiring it and enjoying it. These four things we see in the worldly life. ಲೌಕಿಕ ಜೀವನದಲ್ಲಿ ತಿಳ್ಕೊಳ್ಳುವುದು, ಅದಕ್ಕೋಸ್ಕರ ಪ್ರಯತ್ನ ಮಾಡುವುದು, ಪಡ್ಕೊಳ್ಳುವುದು, ಅನುಭವಿಸುವುದು, ಇದೆಲ್ಲ ಇರುತ್ತದೆ. ಇವು ಎಲ್ಲವನ್ನು ಅಪವಾದ ಮಾಡಲಿಕ್ಕೆ ತಿಳ್ಕೊಂಡರೆ ಸಾಕು. ಅದಕ್ಕೋಸ್ಕರ ಮತ್ತೆ ಪ್ರಯತ್ನವೂ ಬೇಡ, ಪಡ್ಕೊಳ್ಳುವುದು ಬೇಡ, ಅನುಭವಿಸುವುದು ಬೇಡ. ಇದೆಲ್ಲ ಒಂದು ತಿಳಿವಳಿಕೆಯಲ್ಲೇ ಅಡಕವಾಗುತ್ತದೆ. ಬ್ರಹ್ಮ ಜಾನಾತಿ ಬ್ರಹ್ಮವಿದ ಆಪ್ನೋತಿ ಪರಂ. ಬ್ರಹ್ಮ ಒಂದು ತಿಳ್ಕೊಳ್ಳಲೇ, ಅದಕ್ಕೋಸ್ಕರ ಅದನ್ನು ಬೇರೆ ಅನೇಕ ವಿಷಯಗಳನ್ನು ತಿಳ್ಕೊಳ್ಳುವುದು, ಪ್ರಯತ್ನ ಮಾಡುವುದು, ಪಡ್ಕೊಳ್ಳುವುದು, ಅನುಭವಿಸುವುದು, ಇದೆಲ್ಲ ಬೇಕಾಗಿಲ್ಲ. ಈ ಒಂದನಲ್ಲೇ ಬಂದು ಬಿಡ್ತದೆ. ಅಂದರೆ ತಿಳ್ಕೊಂಡರೆ ಸಾಕು, ಇನ್ನು ಬೇರೆ ಪ್ರಯತ್ನ ಮಾಡಬೇಕಾಗಿಲ್ಲ. ಅನ್ಯ ವಿಷಯಗಳ ಜ್ಞಾನ, ಪ್ರಯತ್ನ, ಪ್ರಾಪ್ತಿ, ಅನುಭವ, ಈ ನಾಲ್ಕನ್ನು ಅಪವಾದ ಮಾಡಿಬಿಡ್ತದೆ. ಒಂದೇ ತಿಳ್ಕೊಂಡರೆ ಸಾಕು, ಅದರಲ್ಲೇ ಪ್ರಯತ್ನ, ತಿಳ್ಕೊಂಡುವುದೇ ಪ್ರಯತ್ನ, ತಿಳ್ಕೊಂಡುವುದೇ ಪಡ್ಕೊಳ್ಳುವುದು, ತಿಳ್ಕೊಂಡುವುದೇ ಅನುಭವ. ನೋಡಿ, ಬ್ರಹ್ಮ ತಿಳ್ಕೊಂಡರೆ ಬ್ರಹ್ಮಕ್ಕೋಸ್ಕರ ಲೌಕಿಕವೇನಾಗುತ್ತದೆ? ಮೊದಲು ತಿಳ್ಕೊಳ್ಳಬೇಕು, ತಿಳ್ಕೊಂಡ ನಂತರ ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಿ ಪಡೆಯಬೇಕು, ಪಡ್ಕೊಂಡು ಅನುಭವಿಸಬೇಕು.
ಇಲ್ಲಿ ಹೇಳ್ತಾರೆ, ಒಂದು ತಿಳ್ಕೊಂಡರೆ ಅದಕ್ಕೋಸ್ಕರ ಪ್ರಯತ್ನವೂ ಅದರಲ್ಲಿ ಅಡಕವಾಗಿದೆ. ಪಡ್ಕೊಳ್ಳುವುದು ಬ್ರಹ್ಮ, ತಿಳ್ಕೊಂಡರೆ ಸಾಕು ಪಡೆದಂತೆ ಆಗುತ್ತದೆ. ತಿಳ್ಕೊಂಡರೆ ಪ್ರಯತ್ನವೂ ಆಗಿಬಿಡ್ತದೆ. ತಿಳ್ಕೊಂಡರೆ ಪ್ರಾಪ್ತಿ ಆಗುತ್ತದೆ. ತಿಳ್ಕೊಂಡರೆ ಬ್ರಹ್ಮಾನುಭವ ಆಗಿಬಿಡ್ತದೆ. ಅಂದರೆ ಇವೆಲ್ಲ ಬಿಡಿ ಬಿಡಿ ಮಾಡಬೇಕಾಗಿಲ್ಲ. ಕೇವಲ ಜ್ಞಾನದಿಂದಲೇ ಬ್ರಹ್ಮಕ್ಕೋಸ್ಕರ ಪ್ರಯತ್ನ ಮಾಡುವುದು, ಬ್ರಹ್ಮವನ್ನು ಪಡ್ಕೊಳ್ಳುವುದು, ಬ್ರಹ್ಮವನ್ನು ಅನುಭವಿಸುವುದು ಎಲ್ಲ ಬ್ರಹ್ಮಜ್ಞಾನದಲ್ಲೇ ಅಡಕವಾಗಿ ಬಿಡ್ತದೆ. ಆದ್ದರಿಂದ ಮಿಕ್ಕಗಳನ್ನೆಲ್ಲ ಅಪವಾದ ಮಾಡಲಿಕ್ಕೆ ತಿಳ್ಕೋ ಒಂದೇ ಹೇಳ್ತಾ ಇದೆ. ಬ್ರಹ್ಮಜ್ಞೇಯಂ, ತಿಳ್ಕೊಂಡರೆ ಸಾಕು. ನೋಡಿ, ಇದು ಶ್ರುತಿ ಪ್ರಮಾಣ ಹೇಗೆ ಮಾಡ್ತಾ ಇದೆ? ಅಪವಾದ ಮಾಡುತ್ತಾ ಎಲಿಮಿನೇಟರಿ ಪ್ರಾಸೆಸ್, ಎಲಿಮಿನೇಟಿಂಗ್. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ ಅಂದರೆ ಇಟ್ ಕೀಪ್ಸ್ ಆನ್ ಎಲಿಮಿನೇಟಿಂಗ್. ಡಸ್ ಅಪವಾದ, ನಾಟ್ ದಿಸ್, ನಾಟ್ ದಿಸ್. ಒನ್ ಬೈ ಒನ್ ಇಟ್ ಡಸ್ ದ ಅಪವಾದ. ಈವನ್ ವೆನ್ ಇಟ್ ಡಸ್ ದ ಅಧ್ಯಾರೋಪ, its adhyaropa is done tentatively. Its main intention is to eliminate the other. ಅಧ್ಯಾರೋಪ ಮಾಡುವಾಗಲೂ ಯಾವುದನ್ನು ಅಧ್ಯಾರೋಪ ಮಾಡ್ತದೋ ಬ್ರಹ್ಮವನ್ನು ತಿಳಿಯಬೇಕು ಅಂದರೆ ತಿಳಿಯುವುದು ಎಂಬುದು ತಾತ್ಕಾಲಿಕವಾಗಿ ಒಪ್ಪುವುದೇ. ಮಿಕ್ಕದು ತಿಳಿಯುವುದು ಬೇಡ ಎನ್ನುವುದು ಮಿಕ್ಕದು ತಿಳಿಯುವುದು ಅಪವಾದ ಮಾಡ್ತದೆ. ಪ್ರಯತ್ನವೂ ಅಪವಾದ ಮಾಡ್ತದೆ. ಪಡ್ಕೊಳ್ಳುವುದು ಅಪವಾದ ಮಾಡ್ತದೆ. ಅನುಭವ ಒಂದು ಬ್ರಹ್ಮ ತಿಳಿಯಬೇಕು ಎಂಬ ಅಧ್ಯಾರೋಪದಿಂದ ಈ 3-4 ಅಪವಾದವಾಗಿವೆ ನೋಡಿ. ಅಂದರೆ ಒಂದು ಅಧ್ಯಾರೋಪದಿಂದ ಒಂದೇ ಅಪವಾದವಾಗ್ತದೆ ಎಂದಲ್ಲ. ನಾಟ್ ದ್ಯಾಟ್ ಬೈ ಒನ್ ಅಧ್ಯಾರೋಪ ಓನ್ಲಿ ಒನ್ ಥಿಂಗ್ ಈಸ್ ಎಲಿಮಿನೇಟೆಡ್. By imposing one, it is not that only one thing is eliminated. By imposing one, sometimes many things are eliminated. ಒಂದನ್ನೇ ಅಧ್ಯಾರೋಪ ಮಾಡುವುದರಿಂದ ಒಂದೇ ಅಪವಾದವಾಗುತ್ತದೆ ಎಂದಲ್ಲ. ಒಂದೇ ಅಧ್ಯಾರೋಪದಿಂದ ಅನೇಕ ತಪ್ಪು ತಿಳುವಳಿಕೆಗಳು ಅಪವಾದವಾಗಬಹುದು. ಇಲ್ಲೇ ನೋಡಿ, ಒಂದು ಬ್ರಹ್ಮವನ್ನೇ ತಿಳ್ಕೊಳ್ಳಬೇಕು, ಇಷ್ಟರಿಂದ ಎಷ್ಟೆಷ್ಟು ಅಪವಾದವಾಗ್ತಾ ಇದೆ. ಅನೇಕ ವಿಷಯಗಳು ಅಪವಾದವಾಗಿವೆ ಅಲ್ಲ. ಹಾಗೆ ಅಪವಾದ ಆಗಬೇಕಿಲ್ಲದಿದ್ದರೆ ಅದು ಹಾಗೆ ಇದು ಹಾಗೆ ಇಟ್ಕೊಂಡ್ರೆ ಅದು ಸುಮ್ಮನೆ ಪುಸ್ತಕ ಪಾಂಡಿತ್ಯ ಆಗುತ್ತದೆ. ಅದು ವೇದಾಂತ ವಿಚಾರ, ವೇದಾಂತ ಸಾಧಕ ಆಗಲ್ಲ, ಅನುಭವ ಆಗಲ್ಲ. ಬ್ರಹ್ಮ ಒಂದೇ ತಿಳ್ಕೊಳ್ಳಬೇಕು, ಮಿಕ್ಕದು ಲೋಕ ವ್ಯವಹಾರ ಅಷ್ಟೇ ಹೊರತು ಪರಮಾತ್ಮ ತತ್ವಕ್ಕೆ ಮೋಕ್ಷ ಪ್ರಾಪ್ತಿಗೆ ಬೇಕಾಗಿಲ್ಲ. ಲೌಕಿಕ ಏನೋ ತಿಳ್ಕೊಳ್ತದೆ, ಸುಮ್ಮನೆ ಆಟ ಅದು ಬಿಡಿ. ಆದರೆ ಮೋಕ್ಷ ಪ್ರಾಪ್ತಿಗೆ ಮಾತ್ರ ಇದೊಂದೇ, ಬ್ರಹ್ಮ ಒಂದೇ ತಿಳ್ಕೊಂಡ್ರೆ ಸಾಕು. ಈಗ ಯಾವುದು ಬೇಡ. ಈ ಒಂದು ತಿಳ್ಕೊಂಡರೆ ಬ್ರಹ್ಮ ಪ್ರಾಪ್ತಿ ಆಗುತ್ತದೆ ಅಂದರೆ ತಿಳ್ಕೊಳ್ಳುವ ನಂತರ ಮತ್ತೆ ಪ್ರಯತ್ನ ನಂತರ ಪ್ರಾಪ್ತಿ ಬಿಡಿಯಾಗಿಲ್ಲ. ತಿಳ್ಕೊಳ್ಳುವುದರಲ್ಲೇ ಪ್ರಯತ್ನ ಬೇಕಾಗಿಲ್ಲ, ಪಡ್ಕೊಳ್ಳುವುದು ಬೇಕಾಗಿಲ್ಲ, ಅನುಭವಿಸುವುದು ಒಂದು ತಿಳಿಯುವಳಿಕೆದಲ್ಲೇ ಎಲ್ಲ ಆಗಿಬಿಡ್ತದೆ. ಇದು ನೋಡಿ. ಆದ್ದರಿಂದ ವೇದಾಂತ ಪ್ರಮಾಣ ಅಪವಾದದಲ್ಲೇ ಹೆಚ್ಚು ಒಲವಿದೆ ಹೊರತು ತಾನು ಹೇಳುವುದರಲ್ಲಿ ಇದು ತಿಳ್ಕೋ ಎಂದಲ್ಲ. ಏಕೆಂದರೆ ಅದು ಪ್ರಮೇಯ, ನೀನು ಪ್ರಮಾತ, ಅದನ್ನು ತಿಳ್ಕೊ ಎಂದು ಪ್ರಮಾತೃ ಪ್ರಮೇಯ ಸಂಬಂಧವನ್ನು ಇಟ್ಕೊಂಡು ಆ ಸಂಬಂಧ ಮೂಲಕವೇ ತತ್ವವನ್ನು ತಿಳಿಸುತ್ತಾ ಇಲ್ಲ. ವೇದಾಂತ ಈಸ್ ನಾಟ್ ರಿವೀಲಿಂಗ್ ಥ್ರೂ ದ ರಿಲೇಷನ್ಶಿಪ್ ಆಫ್ ಜ್ಞಾತೃಜ್ಞೇಯ. ಓಕೆ, ಬೈ ರಿಟೈನಿಂಗ್ that subject, that you are a subject trying to know the object and I am revealing you that you know it. After knowing still you continue to be an individual being related to object. ಹಾಗೇನಿಲ್ಲ. that you are a knower and you stand in relationship with a known object. This thing doesn't exist. In order to negate this, it is teaching. ಇದನ್ನು ಅಪವಾದ ಮಾಡಲಿಕ್ಕೆ ಉಪದೇಶ ಮಾಡ್ತಾ ಇದೆ. to negate the very relationship of knower known. Okay, that I as a knower, I remaining a knower, I don't come to know the known. I remaining a pramata, I don't come to know Brahman. ನಾನು ಪ್ರಮಾತೃವಾಗಿದ್ದು ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ. ಮತ್ತೆ ಹೇಳುವಾಗ ಹಾಗೆ ಹೇಳ್ತದೆ ಅಂದರೆ ಅದು ಅಧ್ಯಾರೋಪ. ಅಪ್ಪ, ನೀವು ಏನು ಹೇಳಿದೋ ಬ್ರಹ್ಮವನ್ನು ತಿಳಿಯಬೇಕು ಎಂದು ಹೇಳಿದರೆ ಆಯಿತು ತಿಳ್ಕೊಳ್ತೀನಿ ಹೇಳಿ ಅಂದು. ಅಲ್ಲಪ್ಪ, ಹಾಗಲ್ಲ. ಬ್ರಹ್ಮವನ್ನು ತಿಳಿಯಬೇಕು ಎಂಬುದ ಅರ್ಥ ಮಿಕ್ಕವೆಲ್ಲ ತೆಗೆಯಬೇಕು ಎಂದರ್ಥ. ತಿಳಿಯಬೇಕೆನ್ನುವುದು ತಾತ್ಕಾಲಿಕವಾಗಿ ಇಟ್ಕೋ ಅಷ್ಟೇ. ಈ ತಾತ್ಕಾಲಿಕವಾಗಿ ಇಷ್ಟುಕೊಳ್ಳುವುದರಲ್ಲಿ ಎಷ್ಟೆಷ್ಟು ತೆಗೆದು ಬಿಡ್ತೀವಿ ಅಟೆನ್ಷನ್ ಅಲ್ಲಿರಬೇಕು. ಎಷ್ಟು ತೆಗೆದು ಬಿಡ್ತೀವೋ ಅಷ್ಟು ನಿಮಗೆ ವೇದಾಂತ ಅರ್ಥವಾಗ್ತದೆ. ಎಷ್ಟು ಅಪವಾದವಾಗುತ್ತದೋ ಅಷ್ಟು ಅರ್ಥವಾಗ್ತದೆ ಅಲ್ಲವಾ?
See, more it eliminates than it imposes. It imposes a small point. Through this, by way of this imposition, it eliminates many things. ಏನೇನೋ ಅಪವಾದ ಮಾಡಿಬಿಡ್ತದೆ, ಆ ಅಪವಾದ ಮನಸ್ಸು ಗಟ್ಟಿಯಾಗಿ ಮನವರಿಕೆ ಆಗಬೇಕು, ಮನಸ್ಸು ಅಲ್ಲಿ ನಿಂತಿರಬೇಕು. ಅಪವಾದ ದೊಡ್ಡದು, ಅಪವಾದ ಮುಖ್ಯ ಅಲ್ಲವೇ? ಆದ್ದರಿಂದ ಬ್ರಹ್ಮ ತಿಳಿಯುವುದು. ಓಕೆ, ಬ್ರಹ್ಮವನ್ನು ಜ್ಞೇಯ ಎಂದು ಹೇಳುವಾಗ ನೀನು ಬ್ರಹ್ಮ ತಿಳ್ಕೊಳ್ಳಬೇಕು. ಅದರಲ್ಲೇ ಇನ್ನೊಂದು ಅರ್ಥ ಅಡಕವಾಗಿದೇನಿದೆ? ಬ್ರಹ್ಮ ತಿಳಿಯಬೇಕು, ನೀನು ತಿಳ್ಕೊಳ್ಳಬೇಕು, ನೀನು ಜಿಜ್ಞಾಸುವಾಗು. ನನ್ನನ್ನು ತಿಳ್ಕೊಳ್ಳಬೇಕು ಹೇಳ್ತಾ ಇದೆ. ಆಯ್ತು ನಾನು ತಿಳ್ಕೊಳ್ತೀನಿ. ನೀನು ತಿಳ್ಕೊಳ್ಳಬೇಕು ಅಂದರೆ ಇನ್ನೊಂದು ತಿಳ್ಕೊಳ್ಳುವುದು ಎಂಬ ಬುದ್ಧಿ ಬಿಡು ಅಷ್ಟೇ. ನೀನು ಜ್ಞಾತೃವಾಗಿ ಗಟ್ಟಿಯಾಗಿರುವೆಂದು ಹೇಳ್ತಾ ಇಲ್ಲ, ನಿನ್ನಲ್ಲಿ ಜ್ಞಾತೃತ್ವವನ್ನು ಉಪದೇಶ ಮಾಡ್ತಾ ಇಲ್ಲ. ನೀನು ಜ್ಞಾತೃ ಆಗೇ ಇದ್ದೀವಿ, ಇನ್ನೇನು ಹೊಸದು ಉಪದೇಶ? ನಿನ್ನನ್ನು ಜ್ಞಾತೃವಾಗಿ ಉಪದೇಶ ಮಾಡ್ತಾ ಇಲ್ಲ. ಉಪನಿಷತ್ ಈಸ್ ನಾಟ್ ಟೀಚಿಂಗ್ ಯು ಟು ಬಿ ದ ನೋವರ್ ಆಫ್ ಇಟ್. ವಿ ಆರ್ ಓನ್ಲಿ ಟೆಂಟೇಟಿವ್ಲಿ ಟೆಲ್ಲಿಂಗ್ ಯು ನೋ ಬ್ರಹ್ಮನ್. ಲೆಟ್ ಅಸ್ ಸಿ ವಾಟ್ ದಟ್ ನೋಯಿಂಗ್ ವಿಲ್ ಬಿ. ದಟ್ ಮೀನ್ಸ್ ಡೋಂಟ್ ಟೇಕ್ ಇಂಟ್ರೆಸ್ಟ್ ಇನ್ ನೋಯಿಂಗ್ ಎನಿಥಿಂಗ್ ಎಲ್ಸ್. ಡೋಂಟ್ ಟ್ರೈ ಟು ಬಿ ದ ನೋವರ್ ಆಫ್ ಮೆನಿ ಅದರ್ ಥಿಂಗ್ಸ್. ಅನೇಕ ವಿಷಯಗಳನ್ನು ತಿಳ್ಕೊಂಡುವ ಪ್ರಮಾತೃವಾಗಬೇಡಿ. ಜ್ಞಾತೃ ಅಂದರೆ ಅನೇಕ ವಿಷಯಗಳನ್ನು ತಿಳ್ಕೊಳ್ಳುವ ಉತ್ಸಾಹ ಬೇಡ, ಜ್ಞಾತೃವಾಗಿರುವುದು ಬೇಡ ಅಲ್ಲವೇ? ನಾವು ಸಾಮಾನ್ಯವಾಗಿ ವೇದಾಂತ ಶ್ರವಣ ಮಾಡುವಾಗ ಅಂದರೆ ವೇದಾಂತ ಪಾಠಕ್ಕೆ ಕುಳಿತುವಾಗ ಏನು ಮಾಡ್ತೀವಿ? ಲೌಕಿಕರು ಏನು ಮಾಡ್ತಾರೆ? ಲೌಕಿಕ ಸಬ್ಜೆಕ್ಟ್ಗಳನ್ನು ಕೇಳುವಾಗ ಏನು ತಿಳ್ಕೊಳ್ತೀರಿ? ಎಸ್, ಐ ಆಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಲ್ಲವೇ? ನಾನು ಅರ್ಥ ಮಾಡಿಕೊಳ್ತಾ ಇದ್ದೀನಿ. ಲೌಕಿಕ ವಿಷಯವನ್ನು ತಿಳಿಯುವಾಗ ಅವರು ಹೇಳ್ತಾ ಇದ್ದಾರೆ, ನಾನು ಅರ್ಥ ಮಾಡ್ಕೊಳ್ತೀನಿ. ಓಕೆ, ಈಗ ಅರ್ಥವಾಗ್ತದೆ, ಈಗ ನಾನು ತಿಳ್ಕೊಳ್ತೀನಿ. ನೋಡಿ, ನಾನು ತಿಳ್ಕೊಳ್ತೀನಿ. ಈ ಬುದ್ಧಿಯನ್ನು ಇಟ್ಕೊಂಡೇ ನೀವು ಶ್ರವಣ ಮಾಡ್ತೀರಿ ಲೌಕಿಕರು. ಅದು ತಪ್ಪು. ಈ ನಾನು ತಿಳ್ಕೊಳ್ಳುವ ನನ್ನನ್ನೇ ತೆಗೆದು ಬಿಡ್ತದೆ ವೇದಾಂತ. ನೀನು ತಿಳ್ಕೋ ಎಂದು ತಾತ್ಕಾಲಿಕವಾಗಿ ಹೇಳಿತು, ನಿನ್ನನ್ನು ಜಿಜ್ಞಾಸು ಎಂದು ಹೇಳಿತು. ಆ ಜಿಜ್ಞಾಸ ಏನೋ ಮುಂದೆ ಹೇಳ್ತದೆ. ಅಪವಾದ ಹಂತದಲ್ಲಿ ಏನು ಹೇಳ್ತದೆ? ನೀನು ತಿಳ್ಕೊಳ್ಳುವವನೇ ಅಲ್ಲ. ಏಕೆ? ಬ್ರಹ್ಮ ಆತ್ಮನೇ ಆಗುವುದರಿಂದ ಬ್ರಹ್ಮ ಜ್ಞೇಯವಲ್ಲ, ಅದರಿಂದ ನೀನು ಜ್ಞಾತೃವಾಗಿರಬೇಕಾಗಿಲ್ಲ. ನಂತರ ಬ್ರಹ್ಮ ಜ್ಞೇಯವೇ ಅಲ್ಲ ಎಂದು ಅಪವಾದ, ಬ್ರಹ್ಮದ ಜ್ಞೇಯತ್ವವನ್ನೇ ತೆಗೆದು ಬಿಟ್ಟರೆ ನೀವು ಜ್ಞಾತೃವಾಗಿರಬೇಕಾಗಿಲ್ಲ. ಇಷ್ಟೊತ್ತು ನಾನು ಜ್ಞಾತೃ, ಬ್ರಹ್ಮ ತಿಳ್ಕೊಳ್ತೀನಿ, ನಾನು ಜ್ಞಾತೃ ಎಂದು ಅನಿಸಿತಲ್ಲ, ಆ ಜ್ಞಾತೃತ್ವವನ್ನೇ ತೆಗೆದು ಬಿಡ್ತಾ ಇದೆ. ಏಕೆ? ಓಕೆ, ಬ್ರಹ್ಮ ಹೇಳಿ ಈಗ ಅಂದರೆ ಬ್ರಹ್ಮ ತನ್ನ ಆತ್ಮಸ್ವರೂಪವೇ, ಅದು ತಿಳಿಯತಕ್ಕದ್ದಲ್ಲ. ನೀನು ತಿಳಿಯುವವನು ಜ್ಞಾತೃವಾಗಿರಬೇಕಾಗಿಲ್ಲ. ಯು ನೀಡ್ ನಾಟ್ ಬಿ ಎ ನೋವರ್, ಬಿಕಾಸ್ ಬ್ರಹ್ಮನ್ ಈಸ್ ನಾಟ್ ಅವೈಲೇಬಲ್ ಆಸ್ ಎನ್ ಆಬ್ಜೆಕ್ಟ್ ಫಾರ್ ಯು ಬೀಯಿಂಗ್ ಎ ನೋವರ್ ಅಲ್ಲವೇ? You standing as a knower cannot know the Brahman, because Brahman is neither ಜ್ಞೇಯಂ nor you are a ಜ್ಞಾತ. ನೀನು ಜ್ಞಾತೃವೂ ಅಲ್ಲ, ಬ್ರಹ್ಮ ಜ್ಞೇಯವೂ ಅಲ್ಲ. ಜ್ಞಾತೃತ್ವ ಜ್ಞೇಯತ್ವ ಎರಡು ಒಟ್ಟಿಗೆ ತೆಗೆದು ಬಿಡ್ತದೆ, ನಿಷೇಧ ಮಾಡಿಬಿಡ್ತದೆ. ನೀವು ಜ್ಞಾತೃವೂ ಅಲ್ಲ, ಬ್ರಹ್ಮ ಜ್ಞೇಯವೂ ಅಲ್ಲ. ನಾನು ತಿಳಿಯಬೇಕಾಗಿ ಇಲ್ಲ. ಶ್ರುತಿ, ನಾನಂದರೆ ಶ್ರುತಿ ಪ್ರಮಾಣವೂ ಅಲ್ಲ, ಬ್ರಹ್ಮ ಜ್ಞೇಯವೂ ಅಲ್ಲ, ನೀನು ಜ್ಞಾತೃವಾಗಿರಬೇಕಾಗಿಲ್ಲ. ನಾನು ನಿಮಗೆ ಹೊಸದು ತಿಳಿಸಬೇಕಾಗಿ ಹೊಸದೇನಿಲ್ಲ. ಏಕೆ? ತಾನೇ ಬ್ರಹ್ಮ ಅಂದರೆ ನಿನ್ನ ಜ್ಞಾತೃತ್ವವನ್ನು ಅಪವಾದ ಮಾಡಿ, ಬ್ರಹ್ಮವು ಜ್ಞೇಯವೆಂದು ಅಪವಾದ ಮಾಡಿ, ನಾನು ತಿಳಿಯಬೇಕಾಗಿರುವ ನಾನು ಉಪನಿಷತ್ತು ವೇದಾಂತವೇ ಬೇಕಾಗಿಲ್ಲ, ನಾನು ಅನಾವಶ್ಯಕ. ಏಕೆ? ನೀನೇ ಬ್ರಹ್ಮಕ್ಕೆ ನಾನೇನು ಹೇಳ್ತೀನಿ? ನೀನೇ ಬ್ರಹ್ಮ, ಉಪನಿಷತ್ತು ಹೇಳುವುದೇನಿದೆ? ಇಲ್ಲ ಎಂದು ತಾನು ಹೋಗಿಬಿಡ್ತದೆ. ಅಂದರೆ ಪ್ರಮಾತೃ ಇಲ್ಲ, ಪ್ರಮಾಣವಿಲ್ಲ, ಶ್ರುತಿ ಪ್ರಮಾಣವೂ ಅಲ್ಲ, ಬ್ರಹ್ಮ ಪ್ರಮೇಯವೂ ಅಲ್ಲ. ಮೂರನ್ನು ಒಟ್ಟಿಗೆ ನಿಷೇಧ ಮಾಡಿಬಿಡುತ್ತದೆ. ಇದು ನಿಷೇಧವಾಗಿ ಸ್ವತಃ ಸಿದ್ಧವು ಯಾವುದು ಉಳಿಯುತ್ತದೋ ಅದು ಬ್ರಹ್ಮ. ಈ ತರಹನೇ ತಿಳಿಸುತ್ತದೆ ವೇದಾಂತ ಶಾಸ್ತ್ರವು. ತಿಳಿಸುವುದೇನೆಂದರೆ ಹೀಗೆ ಅಷ್ಟೇ ಹೊರತು ನೀನು ಏಕೆಂದರೆ ನಾವು ಲೌಕಿಕವಾಗಿ ಈಗ ಬ್ರಹ್ಮ ಗೊತ್ತಾಗ್ತದೆ ಈಗ ಅಥವಾ ವೇದಾಂತ ನಾವು ತುಂಬ ದಿವಸದಿಂದ ಕೇಳ್ತಾ ಇದ್ದೀವಲ್ಲ, ಬ್ರಹ್ಮ ಅಂದರೆ ಏನೋ ಇರುತ್ತದಂತೆ, ಪರಮಾತ್ಮ ತಿಳ್ಕೊಂಡ್ರೆ ಏನೋ ಮೋಕ್ಷ ಬರುತ್ತದಂತೆ, ಹೇಗಿರುತ್ತದೆ ನೋಡೋಣ, ತಿಳ್ಕೊಳ್ಳೋಣ, ತಿಳ್ಕೊಳ್ತೀವಿ ಎಂದು ಏನೋ ಉತ್ಸಾಹದಿಂದ ಕೂತ್ರಿ. ನೋಡಿ, ನಾನು ತಿಳ್ಕೊಳ್ತೀನಿ ಆ ಬುದ್ಧಿ ಅಡ್ಡಿ.
ಆ ಪ್ರಮಾತೃತ್ವವೇ ನಾನು ತಿಳ್ಕೊಳ್ತೀನಿ ಎಂದು ಭಾವ ಇದೆಯಲ್ಲ, ಅದೇ ಅಡ್ಡಿ. ಈಗ ಬ್ರಹ್ಮ ಇನ್ನು ಮುಂದೆ ಬರುತ್ತದೆ, ಈಗ ಅರ್ಥವಾಗ್ತದೆ, ಈಗ ಮುಂದೆ ಬರುತ್ತದೆ, ಆ ಮುಂದಕ್ಕೆ ಇಟ್ಕೊಂಡಿದ್ದೀವಲ್ಲ ಅದೇ ಜ್ಞೇಯತ್ವ ಬುದ್ಧಿ. ಬ್ರಹ್ಮ ಮುಂದೆ ಇಟ್ಕೊಂಡು ಇನ್ನು ಮುಂದೆ ಈಗ ಬರುತ್ತದೆ, ಈಗ ಅರ್ಥವಾಗ್ತದೆ, ಈಗ ಅರ್ಥವಾಗಲಿದೆ. ಬ್ರಹ್ಮ ಇನ್ನೂ ಅರ್ಥವಾಗುವುದಲ್ಲ, ನಿಮಗೆ ಅರ್ಥವಾಗುವುದೇ ಅಲ್ಲ. ವೇದಾಂತವು ಹೇಳುವುದೆಲ್ಲ ನಾನು ತಿಳ್ಕೊಳ್ಳುವವನು. ಈ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಈ ನಾನನ್ನೇ ಕರಗಿಸಿ ಬಿಡ್ತಾ ಇದೆ, ಅಪವಾದ ಮಾಡ್ತಾ ಇದೆ. ಅಂದ್ರೇನು? ಪದರ ಲೇಯರ್ ಬೈ ಲೇಯರ್ ಕರಗಿಸ್ತಾ ಇದೆ. ನಾನು ತಿಳಿಯುವವನು ಈ ನಾನು ಬುದ್ಧಿಯನ್ನೇ ಕರಗಿಸ್ತಾ ಇದೆ. ಪದರ ಲೇಯರ್ ಬೈ ಲೇಯರ್ ಇಟ್ ಈಸ್ ರಿಮೂವಿಂಗ್. ಅಷ್ಟೇ. ಲೇಯರ್ ಬೈ ಲೇಯರ್ ಯುವರ್ ಡ್ಯುಯಾಲಿಟಿ, ದ್ವೈತವನ್ನು ತೆಗೆಯುತ್ತಾ ಇದೆ. ನಾನು ತಿಳಿಯುವವನು, ಇದು ತಿಳಿಯಲ್ಪಡುವುದು ಜ್ಞಾತೃಜ್ಞೇಯ ಸಂಬಂಧವನ್ನು, ಜ್ಞಾತೃಜ್ಞೇಯಗಳನ್ನೇ ಕರಗಿಸ್ತಾ ಇದೆ. ಕರಗಿಸಿ ಕೊನೆಗೆ ಜ್ಞಾತೃಜ್ಞೇಯವೇ ಇಲ್ಲ, ಸ್ವತಃ ಸಿದ್ಧ ಬ್ರಹ್ಮ. ಹೀಗೆ ನೋಡಿ, ಎಚ್ಚರದ ಅರಿವು ಇದೆ, ಜಾಗೃತ್ ಅವೇರ್ನೆಸ್, ವೇಕ್ಫುಲ್ನೆಸ್. ಓಕೆ, ದ ವೇಕ್ಫುಲ್ ಕಾನ್ಷಿಯಸ್ನೆಸ್. ಇದರಲ್ಲಿ ನಾನು ಒಬ್ಬ ವ್ಯಕ್ತಿ ಇನ್ನೊಂದು ತಿಳ್ಕೊಳ್ತಾ ಇದ್ದೇನೆ, ಆ ಇನ್ನೊಂದು ತಿಳಿಯುವ ನಾನು. ಈ ಎರಡನ್ನು ಕರಗಿಸಿ ವೇಕ್ಫುಲ್ ಅವೇರ್ನೆಸ್, ಎಚ್ಚರದ ಅರಿವನ್ನು ಮಾತ್ರ ಉಳಿಸುತ್ತದೆ. ಅದರಲ್ಲಿರುವ ಜ್ಞಾತೃಜ್ಞೇಯ ಸಂಬಂಧವನ್ನೆಲ್ಲ ಅಳಿಸಿಬಿಡ್ತದೆ. ಜಾಗೃತಿನ ಅರಿವು ಮಾತ್ರ ಉಳಿಯುತ್ತದೆ. ಜಾಗೃತ ಅರಿವು ವಿತೌಟ್ ದ ಸಬ್ಜೆಕ್ಟ್ ಆಬ್ಜೆಕ್ಟಿವ್ ಡ್ಯುಯಾಲಿಟಿ, ವಿತೌಟ್ ದ ವರ್ಲ್ಡ್, ಓನ್ಲಿ ಕಾನ್ಷಿಯಸ್ನೆಸ್. ಎಚ್ಚರದ ಅರಿವು ಅದರ ಒಳಗಿರುವ ಜ್ಞಾತೃಜ್ಞೇಯವೆಂಬ ನಾನು, ಪ್ರಪಂಚ, ಈ ಎರಡನ್ನು ಅಳಿಸಿಬಿಟ್ಟು ಜಾಗೃತ ಅರಿವು ಮಾತ್ರ ಉಳಿಯುತ್ತದೆ. ಅಂದರೆ ಕೇವಲ ಅರಿವೇ. ಅದರಲ್ಲಿ ತಿಳಿಯುವವನು, ತಿಳಿಯಲ್ಪಡುವುದು, ಜ್ಞಾತೃಜ್ಞೇಯ ಎರಡಿಲ್ಲ, ಎರಡನ್ನು ಅಳಿಸಿಬಿಡುತ್ತದೆ. ಅಳಿಸಿಬಿಡುವುದಂದರೆ ಎರಡರ ಸಂಬಂಧವೇ. ಇದಿದ್ದರೆ ಅದಿರುತ್ತದೆ, ಅದಿದ್ದರೆ ಇದಿರುತ್ತದೆ. ಅದು ಇದು ಪರಸ್ಪರ ಅನ್ಯೋನ್ಯಾಶ್ರಯ. ಜ್ಞಾತೃವಿದ್ದರೆ ಜ್ಞೇಯ, ಜ್ಞೇಯವಿದ್ದರೆ ಜ್ಞಾತೃ. ಎರಡನ್ನು ಶ್ರಿಂಕ್ ಮಾಡಬೇಕು. ಅಂದ್ರೇನು? ಎರಡೆಂಬ ಬುದ್ಧಿ ಬಿಟ್ಟು ಎರಡರಲ್ಲಿ ಮಧ್ಯದಲ್ಲಿರುವ ಡಿವೈಡಿಂಗ್ ಲೈನ್, ವಿಭಾಜಕ ರೇಖೆ ತೆಗೆಯಬೇಕು. ಜ್ಞಾತೃಜ್ಞೇಯ ಹತ್ತಿರಕ್ಕೆ ಬರುತ್ತದೆ. ಇನ್ನು ಹತ್ತಿರ ಬಂದು ಜ್ಞಾತೃಜ್ಞೇಯ ಎಂಬ ಎರಡೇ ಇಲ್ಲ ಎಂದು ಆಗಿಬಿಡ್ತದೆ. ಜ್ಞಾತೃಜ್ಞೇಯ ಎಂಬ ವಿಂಗಡ ಇದೆ ನೋಡಿ, ಆ ವಿಂಗಡ ತೆಗೆಯಬೇಕು ಅಷ್ಟೇ. ಜ್ಞಾತೃಜ್ಞೇಯ ಎರಡೂ ಒಂದೇ. ತಾನೇ ಜ್ಞಾತೃ, ತಾನೇ ಜ್ಞೇಯ. ಅಂದರೇನು? ಜ್ಞಾತೃಜ್ಞೇಯವಿಲ್ಲ ಎಂದರ್ಥ. ತಾನೇ ಜ್ಞಾತೃ, ತಾನೇ ಜ್ಞೇಯ ಅಂದರೆ ಜ್ಞಾತೃವಿಲ್ಲ, ಜ್ಞೇಯವಿಲ್ಲ ಎಂದರ್ಥ ಅಲ್ಲವೇ? ಕಣ್ಣು ತನ್ನನ್ನು ತಾನು ನೋಡುವಕ್ಕೆ ಹೋಗ್ತದೆ. ಕೆನ್ ದ ಐಬಾಲ್ ಸಿ ಇಟ್ ಸೆಲ್ಫ್? If you are trying to see, if your eyes are trying to see itself, the knower known relation dissolves. Now, ಕೈಯಿಂದ I can hold something else. Can I hold the very hand? ಈ ಕೈಯಿಂದ ಕೈಯನ್ನೇ ಹಿಡಿಯಕ್ಕಾಗುತ್ತದೆ? ಆಗಲ್ಲ. ಏಕೆ? ಅಲ್ಲಿ ಹಿಡಿಯುವವನು ಹಿಡಿಯಲ್ಪಡುವುದೆಂಬ ಭೇದ ನಿಷಿದ್ಧವಾಗ್ತದೆ. ಇಲ್ಲವೇ ಇಲ್ಲ. ಜ್ಞಾತೃಜ್ಞೇಯ ಸಂಬಂಧ ಡಿಸಪಿಯರ್ಸ್, ಗೆಟ್ಸ್ ಎರೇಸ್ಡ್. ಆದ್ದರಿಂದ ಜ್ಞಾತೃಜ್ಞೇಯ ಸಂಬಂಧವನ್ನು ನಿಷೇಧ ಮಾಡುವುದೇ, ಅಪವಾದ ಮಾಡುವುದೇ ಇಲ್ಲಿ ವೇದಾಂತ. ತಿಳಿಯುವವನೇ ತಿಳಿಯಲ್ಪಡುವುದ, ಜ್ಞಾತೃವೇ ಜ್ಞೇಯವ. ಅದು ಹೇಗೆ? ಜ್ಞಾತೃಜ್ಞೇಯ ಎರಡಿಲ್ಲ ಎಂದರ್ಥ. ಹಾಗೆ ಹೇಳಿ, ಅದೇ ಹೇಳ್ತಾ ಇದ್ದೀನಿ. ತಿಳಿಯುವವನೇ ಜ್ಞಾತೃವೇ ಜ್ಞೇಯ. ಜ್ಞಾತೃವೇ ಜ್ಞೇಯನ? ಹೌದು. ನನ್ನನ್ನು ನಾನು ತಿಳ್ಕೊಳ್ಳುವುದ ಹೇಗೆ? ಅಂದರೆ ನೀವು ಜ್ಞಾತೃವಾಗಿರಬೇಡ, ಜ್ಞೇಯವಾಗಿರಬೇಡ. ಏಕೆ? ಜ್ಞಾತೃಜ್ಞೇಯ ಎರಡೂ ಒಂದೇ. ಡೋಂಟ್ ಥಿಂಕ್ ಆಫ್ ಸಂಬಡಿ ಎಲ್ಸ್ ಅಷ್ಟೇ. ಇನ್ನೊಂದನ್ನು ಯೋಚನೆ ಮಾಡಿದರೆ ನೀವು ಜ್ಞಾತೃ ಯಾವಾಗಿರ್ತೀವಿ? ಟೆಲ್ ಮಿ, ವೆನ್ ಡು ಯು ಸ್ಟ್ಯಾಂಡ್ ಆಸ್ ಎ ಜ್ಞಾತೃ? ಆಸ್ ಲಾಂಗ್ ಆಸ್ ಯು ಟ್ರೈ ಟು ನೋ ಸಮಥಿಂಗ್ ಎಲ್ಸ್. ಆಸ್ ಲಾಂಗ್ ಆಸ್ ಯು ಟ್ರೈ ಟು ನೋ ಸಮಥಿಂಗ್ ಆಸ್ ಎ ಜ್ಞೇಯ, ಯು ಸ್ಟ್ಯಾಂಡ್ ಆಸ್ ಎ ಜ್ಞಾತೃ. ನೀವು ಜ್ಞಾತೃ ಯಾವಾಗಿರ್ತೀರಿ? ಯಾವುದೇ ಒಂದು ಜ್ಞೇಯವನ್ನು ತಿಳಿಯುತ್ತಾ ಜ್ಞೇಯವಿಲ್ಲ, ಆವಾಗೇನಾಗ್ತದೆ ಹೇಳಿ? ಜ್ಞಾತೃವೇ ಇರಲ್ಲ. ಜ್ಞಾತೃ ಏಕೆ? ಜ್ಞೇಯಕ್ಕೋಸ್ಕರ. ಜ್ಞೇಯವಿಲ್ಲ. ದೂರವಿರುವಾಗ ಇದು ನೋಡ್ತೀರಿ. ಉದಾಹರಣೆಗೆ ಹೇಳ್ತೀನಿ ನೋಡಿ. ಇಲ್ಲಿ ಬೆರಳು ಬಂತು, ಕಣ್ಣಿದೆ. ಇನ್ನೂ ಬಂತು, ಕಣ್ಣಿದೆ. ಇನ್ನೂ ಬಂತು, ಈ ಬೆರಳು ಕಣ್ಣಾಗಿ ಬಿಟ್ಟಿದೆ. ಆವಾಗ ಕಣ್ಣು ನೋಡುವ ಸಾಮರ್ಥ್ಯವೇ ಹೋಗ್ತದೆ. ಏಕೆ? ಕಣ್ಣು ನೋಡುವುದೇ ಇಲ್ಲ. ಏಕೆ? ನೋಡುವುದು, ನೋಡಲ್ಪಡುವುದು ಎರಡಲ್ಲ, ಒಂದೇ ಆಗಿಬಿಟ್ಟಿತು. ಹಾಗೆ ದ ಹೋಲ್ ವರ್ಲ್ಡ್ ಬಿಕಮ್ಸ್ ಮೀ. ಇಡೀ ಜಗತ್ತು ಇದೆ, ಆ ಇರುವೆ ನಾನು. ನೋಡುವ ನಾನೇ, ನೋಡಲ್ಪಡುವ ನಾನು. ಎರಡು ಒಂದೇ ಇರುವಾಗುತ್ತದೆ. ಇರವೇ,
ನೋಡುವುದು ಯಾರು, ನೋಡಲ್ಪಡುವುದು ಯಾರು? ತಿಳಿಯುವುದು ಯಾರು, ತಿಳಿಯಲ್ಪಡುವುದು ಯಾರು? ಹೂ ಈಸ್ ಅ ನೋವರ್ ಆ್ಯಂಡ್ ಹೂ ಈಸ್ ದ ನೋನ್? ನೋವರ್ ಈಸ್, ನೋನ್ ಈಸ್. ಇನ್ ದಟ್ ಒನ್ ಈಸ್, ಒನ್ ಎಕ್ಸಿಸ್ಟೆನ್ಸ್, ನೋವರ್ ನೋನ್ ಡ್ಯುಯಾಲಿಟಿ ಡಿಸಪಿಯರ್ಸ್. Knower known duality doesn't need to exist, because now here ನಾನು ಜ್ಞಾತೃವಾಗಿ, ಜ್ಞೇಯ ಅಂದರೇನು, ಇಂದ್ರಿಯಗಳಿಂದ ತಿಳ್ಕೊಂಡರೆ ಶಬ್ದ ರೂಪ ಸ್ಪರ್ಶ ಇರುತ್ತದೆ, ಶಬ್ದ ಸ್ಪರ್ಶ ರೂಪ ರಸಗಂಧ. ನಾನು ಇಂದ್ರಿಯಗಳನ್ನು ಬಿಟ್ಟೆ, ಆವಾಗೇನಾಗುತ್ತದೆ? ಇಂದ್ರಿಯಗಳನ್ನು ಬಿಟ್ಟರೆ ಜ್ಞಾತೃತ್ವದಲ್ಲಿ ಇಂದ್ರಿಯಾಭಿಮಾನ ಬಿಡುತ್ತದೆ. ಈಗ ಜ್ಞೇಯವು ಏನೆಂದು ತಿಳಿಯುತ್ತದೆ? ಇದು ಎಂದು ಮಾತ್ರ ಗೊತ್ತಾಗ್ತದೆ. ನಾನು ಜ್ಞಾತೃ, ಇದು ಜ್ಞೇಯ, ಇದು ಅಷ್ಟೇ. ದಿಸ್, ಓನ್ಲಿ ಐಡಿಯಾ ಆಫ್ ದಿಸ್. ಸಿ, ಪುಸ್ತಕ ನೋಡಿದ್ದರೆ ಇದು, ಸೆಲ್ ಫೋನ್ ನೋಡಿದ್ದರೆ ಇದು, ಟೇಬಲ್ ನೋಡಿದ್ದರೆ ಇದು, ಗೋಡೆ ನೋಡಿದ್ದರೆ ಇದು, ಪುಸ್ತಕ ನೋಡಿದ್ದರೆ ಇದು, ಯಾವುದೇ ನೋಡಲಿ ಎಲ್ಲ ಪದಾರ್ಥಗಳಲ್ಲಿ ಒಂದೇ ಒಂದು ಇದು 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 ಎಂದು ಅನುಭವ ಎಲ್ಲವಲ್ಲಿ ಸಮಾನ. ದಿಸ್ ದಿಸ್ ದಿಸ್, ದ ಐಡಿಯಾ ಆಫ್ ದಿಸ್ 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 ಈಸ್ ಕಾಮನ್ ಟು ಆಲ್ ಆಬ್ಜೆಕ್ಟ್ಸ್, ಎಂಟೈರ್ ವರ್ಲ್ಡ್. So entire world can be reduced to one this. Entire world is reduced to this. ಅಷ್ಟೇ. ಇಟ್ ಈಸ್ ಎ ರಾಮಿಫಿಕೇಶನ್ಸ್. ಅದನ್ನೇ ಹೆಚ್ಚು ವಿಂಗಡ ಮಾಡಿ ಅನೇಕ ಪದಾರ್ಥಗಳನ್ನು ನೋಡ್ತಾ ಇದ್ದೀರಿ. ಅನೇಕ ಪದಾರ್ಥಗಳಲ್ಲಿರುವುದು ಒಂದೇ ಒಂದು, ಇದು ಇದು ಎಂಬ ಪ್ರತ್ಯಯ, ಇದು ಎಂಬ ವೃತ್ತಿ ಇಡೀ ಪ್ರಪಂಚವನ್ನು ವ್ಯಾಪಿಸಿದೆ ಇಲ್ಲವಾ? ಇಡೀ ಪ್ರಪಂಚ ಇದು ಎಂದು ಒಂದು ಮಾತಿನಲ್ಲೇ ಬಂದು ಬಿಡ್ತದೆ. ಅದರ ಡೀಟೇಲ್ ನೋಡುವಕ್ಕೆ ಹೋದರೆ ಇಂದ್ರಿಯಗಳನ್ನು ಬಳಸಿದ್ದರೆ ಇದು ಪುಸ್ತಕ, ಇದು ಗೋಡೆ, ಇದು ಸೆಲ್ ಫೋನು, ಈಗ ಸ್ಟ್ಯಾಂಡು, ಈಗ ಇದು ಪೆನ್ನು ಎಂದು ಬಿಡಿಸುತ್ತದೆ. ಅಂದರೆ ಇಂದ್ರಿಯಗಳನ್ನು ಅಭಿಮಾನ ಪಟ್ಕೊಂಡು ನೋಡಿದ್ದರೆ ನಾನಾತ್ವವು ಕಂಡು ಬರ್ತದೆ, ಒಂದಕ್ಕಿಂತ ಇನ್ನೊಂದು ಬೇರೆ. ಇಂದ್ರಿಯಗಳ ಅಭಿಮಾನ ಬಿಟ್ಟು ನೋಡಿದ್ದರೆ ಪ್ರಪಂಚವೆಲ್ಲ ಒಟ್ಟುಗೂಡಿ ಒಂದೇ ಆಗಿಬಿಡ್ತದೆ. ಇದು ಅಷ್ಟೇ, ಹೋಲ್ ಪ್ರಪಂಚ ಒಂದೇ ಮಾತಿನಲ್ಲಿ ಬಂದು ಬಿಟ್ಟಿತು, ಒಂದೇ ವೃತ್ತಿ. ನಾನು ತಿಳಿಯುತ್ತೇನೆ, ಇದು ತಿಳಿಯುತ್ತೇನೆ. ತಿಳಿಯುವನು ನಾನೊಬ್ಬನೇ ಆಗಿಬಿಟ್ಟೆ. ಈಗ ನನಗೆ ಅನೇಕ ಇಂದ್ರಿಯಗಳಿಲ್ಲ. ಮೊದಲು ಇಂದ್ರಿಯಗಳಿಂದ ನೋಡುವಾಗ ಕಣ್ಣಿನಿಂದ ನೋಡುವವನು, ಕಿವಿಯಿಂದ ಕೇಳುವವನು, ಸ್ಪರ್ಶದಿಂದ ಮುಟ್ಟುವವನು, ನನ್ನಲ್ಲಿ 5 ವ್ಯಕ್ತಿಗಳಾಗಿದ್ದರು. 5 ಜ್ಞಾನೇಂದ್ರಿಯಗಳನ್ನು ಬಳಸಿದಾಗ 5 ನೋಡುವವರು, ಅಂದರೆ ತಿಳಿಯುವವರಲ್ಲಿ 5 ರೂಪ, ತಿಳಿಯಲ್ಪಡುವುದಕ್ಕೆ 5 ರೂಪ. ಆಯಿತಾ? ತಿಳಿಯಲ್ಪಡುವುದು 5 ರೂಪ, ತಿಳುವವನು 5 ರೂಪ ಇತ್ತು. ಈಗ ಇಂದ್ರಿಯಾಭಿಮಾನ ಬಿಟ್ಟರೆ ತಿಳಿಯಲ್ಪಡುವುದೆಲ್ಲ ಒಂದೇ, ಇದು. ತಿಳಿಯುವನು ಜ್ಞಾತ. ಈಗ ಇಂದ್ರಿಯಗಳಿಲ್ಲ, ಪಂಚೇಂದ್ರಿಯಗಳು ಬಿಟ್ಟ, ಓನ್ಲಿ ಮನಸ್ಸಿದೆ. ಮನಸ್ಸಿನಲ್ಲಿಯೂ ಕಾಲ ದೇಶ ಬಿಟ್ಟರೆ ತಿಳಿಯುವವನು, ತಿಳಿಯಲ್ಪಡುವುದಷ್ಟೇ, 2 ಜ್ಞಾತೃಜ್ಞೇಯ. ಈಗ ಡೀಟೇಲ್ಗಳೆಲ್ಲ ಅದರಲ್ಲೇ ಮುಳುಗಿ ಹೋಗಿವೆ. ನಾನು ಕಣ್ಣಿನಿಂದ ನೋಡುವವನು, ಕಿವಿಯಿಂದ ಕೇಳುವವನು, ಸ್ಪರ್ಶದಿಂದ ಮುಟ್ಟುವವನು, ಇವೆಲ್ಲ ಏನಾಯಿತು? ಐ ಆಮ್ ಎ ಟಚ್ಚರ್, ಐ ಆಮ್ ಎ ಹಿಯರರ್, ಐ ಆಮ್ ಎ ಸೀಯರ್. ಆಲ್ ದೀಸ್ ಮೀ, ದ ವೇರಿಯಸ್ ಸಬ್ಜೆಕ್ಟ್ಸ್ ಇನ್ ಮೀ ಥ್ರೂ ಮೈ ವೇರಿಯಸ್ ಸೆನ್ಸ್ ಆರ್ಗನ್ಸ್ go away when I de-identify with my sense organs. When I de-identify with my sense organs, I stand as a simple knower in relationship with this. ದಿಸ್ ಅಷ್ಟೇ, ಒಂದೇ ಒಂದು, ಎಲ್ಲ ಒಂದೇ ತಿಳ್ಕೊಂಡು ಬಿಟ್ಟೆ. ಇನ್ನೇನು? ಇದು ಗೊತ್ತಾಯ್ತಲ್ಲ, ಜ್ಞಾತೃ. ಅಂದರೆ ನಾನೆಂಬುದು ಇದು ಜೊತೆಗೆ ಇದು ಎಂಬ ವಸ್ತುವಿನ ಸಂಬಂಧದಲ್ಲೇ ಇದ್ದೀನಿ. ದ ಐ ನೋವರ್ ಈಸ್ ರಿಲೇಟೆಡ್ ಟು ದಿಸ್, ದಟ್ಸ್ ಆಲ್. ನೈದರ್ ದ 5 ಸೆನ್ಸ್ ಆರ್ಗನ್ಸ್ ನಾರ್ ದ 5 ಟೈಪ್ ಆಫ್ ಆಬ್ಜೆಕ್ಟ್ಸ್. ಅಂದರೆ 5 ವಿಷಯಗಳೂ ಇಲ್ಲ, 5 ಇಂದ್ರಿಯಗಳೂ ಇಲ್ಲ, 2 ತೆಗೆದು ಬಿಟ್ಟಿದ್ದೀವಿ. ಅಂದರೆ ಇಂದ್ರಿಯಾಭಿಮಾನ ಬಿಟ್ಟರೆ ವಿಷಯಗಳ ನಾನಾತ್ವ ಹೋಗುತ್ತದೆ, ವಿಷಯಗಳ ಅನೇಕತ್ವ ಹೋಗುತ್ತದೆ. ದ ಮಲ್ಟಿಪ್ಲಿಸಿಟಿ ಆಫ್ ದ ವರ್ಲ್ಡ್ ಡಿಸಪಿಯರ್ಸ್ ಇಫ್ ಯು ವಿಡ್ರಾ ಯುವರ್ ಐಡೆಂಟಿಫಿಕೇಶನ್ ಫ್ರಮ್ ದ ಸೆನ್ಸ್ ಆರ್ಗನ್ಸ್. If you de-identify with your sense organs, the multiplicity of the world goes, the whole object becomes one this, and the knower also becomes one knower, not many knowers. Okay, many way of knowing illa, there is only one. Okay, even this and me also dissolves into one wakeful consciousness. ಒಂದೇ ಒಂದು ಎಚ್ಚರ ಅರಿವಿನಲ್ಲಿ ನಾನು ಎಂಬುದು ಎಚ್ಚರ ಅರಿವೇ, ಇದು ಎಂಬುದು ಎಚ್ಚರ ಅರಿವೇ. ಗಮನಿಸಿ, ಇದು ಎನ್ನುವುದು ಎಲ್ಲಿದೆ? ಇದು 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 ಇಡೀ ಪ್ರಪಂಚ ಒಂದೇ ಮಾತು. ದ ಎಂಟೈರ್ ವರ್ಲ್ಡ್ ಈಸ್ ನೋನ್ ಥ್ರೂ ಒನ್ ಥಾಟ್, ದಿಸ್.
Where is that this? Is it not in wakeful consciousness? The entire world is known through one thought, this. The me who has been assuming by various forms, by identifying with my 5 sense organs. When I de-identify with my 5 sense organs, I become a simple knower, not a seer, hearer, toucher and all. I am only a simple knower. Okay. Simple ಜ್ಞಾತ. Who is related to idam? ಇದು ಎಂಬುವುದಕ್ಕೆ ಸಂಬಂಧಪಟ್ಟ ಜ್ಞಾತೃ ಮಾತ್ರ ಆಗಿದ್ದೇನೆ. ಪಂಚೇಂದ್ರಿಯಗಳಿಂದ ಕಣ್ಣಿನಿಂದ ನೋಡುವವನು, ಕಿವಿಯಿಂದ ಕೇಳುವವನು, ದ ನೋವರ್, ಸೀಯರ್, ಆಲ್ ದಟ್ ಗಾನ್. Because the sense organs are not there. Only I am a knower, the knower knowing this. ಈ ಹಂತದಲ್ಲಿ ವಾಚ್. ಈಸ್ ದಿಸ್ ನೋವರ್ಶಿಪ್? ನಾನು ತಿಳಿಯುತ್ತೇನೆ, ಎಚ್ಚರ ಅರಿವಿನಲ್ಲಿ ಇದೋ ಇಲ್ಲವೋ. ಈಸ್ ದಿಸ್ ನೋವರ್ ಪಾರ್ಟ್ ಆಫ್ ದ ವೇಕ್ಫುಲ್ ಕಾನ್ಷಿಯಸ್ನೆಸ್ ಆರ್ ನಾಟ್? Then next see this. When you say this, where is that idea of this? Is it part of your wakeful consciousness or not? How the wakeful consciousness is pervading I and this. ಜ್ಞಾತೃ ಜ್ಞೇಯ ಎರಡನ್ನು ಮುಳುಗಿಸಿ, ಎರಡನ್ನು ವ್ಯಾಪಿಸಿ ಮುಳುಗಿಸಿದ್ದು ಎಚ್ಚರ ಅರಿವು. ಎರಡು ಎಚ್ಚರ ಅರಿವಿನಲ್ಲೇ ಇವೋ ಇಲ್ಲವೋ ನೋಡಿ. ನೀವು ಯಾವುದೇ ನೋಡಿ, ಇದು ಎಲ್ಲಿದೆ? ಎಚ್ಚರ ಅರಿವು. ಎಚ್ಚರ ಅರಿವು ಅರಿವಿನಲ್ಲಿದೆ ಅಲ್ಲವೇ? ನಾನು ಅರಿವಿನಲ್ಲೇ ಇದೆ, ಇದು ಅರಿವಿನಲ್ಲೇ ಇದೆ ಅಲ್ಲವೇ? ನಾನೆಂಬುದು ಎಚ್ಚರ ಅರಿವು, ಇದು ಎಂಬುದು ಎಚ್ಚರ ಅರಿವು. ಆ ಒಂದೇ ಎಚ್ಚರ ಅರಿವಿಗೆ ವಿಂಗಡಿಸಿ ನಾನು ಇದು ಎಂದು ವಿಂಗಡಿಸಿಕೊಂಡಿದ್ದೀವಿ. ಆ ವಿಂಗಡಗಳಲ್ಲಿ ಅದೇ ಇದೆ, ಅರಿವೇ, ಎಚ್ಚರ ಅರಿವು ಒಂದೇ. ದ ವೇಕ್ಫುಲ್ ಕಾನ್ಷಿಯಸ್ನೆಸ್ ಇಸ್ ದ ಒನ್ ಇನ್ ವಿಚ್ ದ ನೋವರ್ ಆ್ಯಂಡ್ ದ ದಿಸ್ ಬೋತ್ ಆರ್ ಅಪಿಯರಿಂಗ್ ಇನ್ ದ ಒನ್ ಕಾನ್ಷಿಯಸ್ನೆಸ್ ಆಫ್ ವೇಕ್ಫುಲ್ನೆಸ್ ಅಲ್ಲವೇ? ಒಂದೇ ಎಚ್ಚರ ಅರಿವಿಗೆ ನಿಜವಾಗಿ ನೋಡಿದ್ದರೆ ಅದೇ ಎಚ್ಚರ ಅರಿವಿಗೆ ನೋಡುವವನು ಎಂದು, ತಿಳಿಯುವವನು ಎಂದು ಹೆಸರು, ಇದು ಎಂದು ಹೆಸರು. ಇದು ಎನ್ನುವುದು ಎಚ್ಚರ ಅರಿವಿಗೆ ಹೆಸರು ಅಲ್ಲವೇ? ತಿಳಿಯುತ್ತೇನೆ ನಾನು ಜ್ಞಾತೃ ಎಂಬುದು ಎಚ್ಚರ ಅರಿವಿಗೆ ಹೆಸರು, ಇದು ಎನ್ನುವುದು ಎಚ್ಚರ ಅರಿವಿಗೆ ಹೆಸರು. ಎಚ್ಚರ ಅರಿವಿನಲ್ಲಿ ಇದು ಜ್ಞಾತೃ ಎರಡಿವೇನು? ಅರಿವಾಗಿ ನೋಡಿ. ಇದು ಎಂಬುದು ಅರಿವೇ, ಜ್ಞಾತೃ ಎಂಬುದು ಅರಿವೇ. ಅರಿವು ಅಷ್ಟೇ, ಜ್ಞಾತೃ ಇಲ್ಲ, ಇದು ಇಲ್ಲ. ಇದು ಎಂಬುದು ಸುಮ್ಮನೆ ಹೆಸರು, ಅದೇ ಅರಿವಿಗೆ ಹೆಸರು. ನಾನು ಎಂಬುದು ಅದೇ ಹೆಸರು. ಅಲ್ಲಿ ಈಗ ತಿಳಿಯುವವನೇ ತಿಳಿಯಲ್ಪಡುವುದು, ಎಚ್ಚರ ಅರಿವೇ ತಿಳಿಯುವವನು, ಎಚ್ಚರ ಅರಿವೇ ತಿಳಿಯಲ್ಪಡುವುದು. ಈಗ ತಿಳಿಯುವವನು ತಿಳಿಯಲ್ಪಡುವುದು. ದೆರ್ ಇಸ್ ನೋ ಡಿವಿಷನ್ ಆಫ್ ನೋವರ್ ಆ್ಯಂಡ್ ದ ನೋನ್. ದೆರ್ ಇಸ್ ನೋ ಡಿವಿಷನ್ ಆಫ್ ಜ್ಞಾತೃ ಆ್ಯಂಡ್ ಜ್ಞೇಯ. ಜ್ಞಾತೃ ಜ್ಞೇಯ ಎಂಬ ವಿಂಗಡವಿಲ್ಲ. ಜ್ಞಾತೃವೂ ಅರಿವೇ, ಜ್ಞೇಯವೂ ಅರಿವೇ. ಆಯ್ತಾ ಅಲ್ಲವಾ? ಜ್ಞಾತೃವೂ ಎಚ್ಚರ ಅರಿವೇ, ಜ್ಞೇಯವೂ ಅರಿವೇ. ಅರಿವು ಅದೇ ಜ್ಞಾತೃ, ಅದೇ ಜ್ಞೇಯ. ಏಕೆ? ಇಬ್ಬರಿಗೆ ಮಧ್ಯೆ ಇಬ್ಬರು ವಿಂಗಡವಾಗಲಿಲ್ಲ. ಜ್ಞಾತೃವೇ ಜ್ಞೇಯವನ್ನು ತಿಳ್ಕೊಳ್ತಾ ಇದೆ, ಜ್ಞಾತೃವೇ ಜ್ಞಾತೃವನ್ನು ತಿಳ್ಕೊಳ್ತಾ ಇದೆ. ಆ ಜ್ಞಾತೃವಿಗೆ ಜ್ಞೇಯ ಎಂದು ಹೆಸರು, ಜ್ಞಾತೃ ಎಂದು ಹೆಸರು. ಅಂದರೆ ಅದೇ ಅರಿವಿಗೆ ಜ್ಞಾತೃ ಎಂದು ಹೆಸರು, ಜ್ಞೇಯವೆಂದು ಹೆಸರು, ಅರಿವೊಂದೇ. ದ ಒನ್ ಕಾನ್ಷಿಯಸ್ನೆಸ್ ಈಸ್ ಕಾಲ್ಡ್ ಎಸ್ ಅ ನೋವರ್, ಈಸ್ ಕಾಲ್ಡ್ ಎಸ್ ಎ ನೋನ್. ಬಟ್ ನೋವರ್ ನೋನ್ ಇಸ್ ಎ ಸುಮ್ಮನೆ ಕಲ್ಪಿತ ಹೆಸರು ಫಾರ್ ಒನ್ ಕಾನ್ಷಿಯಸ್ನೆಸ್ ಅಲ್ಲವೇ? ದ ಒನ್ ಎಕ್ಸಿಸ್ಟೆನ್ಸ್, ಒಂದೇ ಇರವು. ಜ್ಞಾತೃ ಎಂಬುದು ಇದೆ, ಇದು ಎಂಬುದು ಇದೆ. ಇರವಿನಲ್ಲಿ ಎರಡಿದೇನು? ಜ್ಞಾತೃ ಏನದು? ಇದೆ. ಇದು ಎಂಬುದು ಇರವು, ಜ್ಞಾತೃ ಎಂಬುದು ಇರವು. ಆ ಒಟ್ಟು ಇರವು, ಅಖಂಡ ಇರವಿನಲ್ಲಿ ಅದೇ ಜ್ಞಾತೃ, ಅದೇ ಇದು ಜ್ಞಾತೃ ವಿಂಗಡವಿಲ್ಲ ನೋಡಿ. ಅದೇ ಇರವು ಒಂದೇ ಇರವಿನಲ್ಲಿ, ಲೈಕ್ ಸುಷುಪ್ತಿ. ಏಂದರೆ ಈ ಜ್ಞಾತೃಜ್ಞೇಯ ವಿಂಗಡ ಬಿಟ್ಟರೆ ಅದೇ ಎಚ್ಚರ ಅರಿವಿಗೂ ಸುಷುಪ್ತಿ ಎಂದು ಹೆಸರಷ್ಟೇ. ಸುಷುಪ್ತಿ ಅಂದರೆ ನೀವು ಇನ್ನೊಂದು ಕಡೆ ಹೋಗುವುದಲ್ಲ. ದ್ವೈತವನ್ನು ಬಿಟ್ಟು ತಾನು ಉಳಿದು ಬಿಟ್ಟರೆ ತನಗೆ ಸುಷುಪ್ತಿ ಎಂದು ಹೆಸರು. ಸುಷುಪ್ತಿ ಈಸ್ ನಾಟ್ ಎನ್ ಅನದರ್ ಪ್ಲೇಸ್ ವೇರ್ ಯು ಗೋ ಟು. ಸುಷುಪ್ತಿ ಈಸ್ ಯೋರ್ ಸೆಲ್ಫ್ ಮೈನಸ್ ಯುವರ್ ಡ್ಯುಯಾಲಿಟಿ. ನಿಮ್ಮ ದ್ವೈತ ಬಿಟ್ಟು ತಾನು ಮಾತ್ರ ಉಳಿಯುವುದಕ್ಕೆ ಸುಷುಪ್ತಿ ಎಂದು ಹೆಸರು. ನೀವು ಹೋಗುವುದಿಲ್ಲ. ಏಕೆ? ಸುಷುಪ್ತಿ ಎಂದು ಅಪ್ರಯತ್ನ ಸ್ಥಿತಿ. ಇಟ್ ಈಸ್ ಎನ್ ಟೋಟಲ್ ಎಫರ್ಟ್ಲೆಸ್ ಸ್ಟೇಟ್, ಎಫರ್ಟ್ಲೆಸ್ನೆಸ್, ಅಪ್ರಯತ್ನ ಸ್ಥಿತಿ. ಅಪ್ರಯತ್ನ ಎನ್ನುವುದು ಇನ್ನೊಂದು ಜಾಗ ಅಲ್ಲ, ಇನ್ನೊಂದು ಪ್ಲೇಸ್ ಅಲ್ಲ, ಇನ್ನೊಂದು ಆಗುವುದು ಇಲ್ಲ. ಅಪ್ರಯತ್ನ ಅಂದರೆ ತಾನೇ ತಾನು. ಅಪ್ರಯತ್ನ ಅಂದರೆ ಏನು? ನ್ಯಾಚುರಲ್, ಸ್ವಾಭಾವಿಕ. ಅಪ್ರಯತ್ನ, ಎಫರ್ಟ್ಲೆಸ್, ನ್ಯಾಚುರಲ್.
ಎಫರ್ಟ್ಲೆಸ್ ನ್ಯಾಚುರಲಿ ಈಸ್ ಒನ್ ಸೆಲ್ಫ್. ನಾನು ಏನು ಪ್ರಯತ್ನ ಮಾಡ್ತಾ ಇಲ್ಲ, ತಿಳ್ಕೊಳ್ಳುವುದಕ್ಕೆ ನನಗಿಂತ ಬೇರೆ ಇಲ್ಲ, ನಾನು ತಿಳಿಯುವನೂ ಅಲ್ಲ. ಅರಿವು ಇದೆ, ಆ ತಿಳಿವಳಿಕೆ ಎಂಬ ಅರಿವು ಮಾತ್ರ ಇದೆ. ಅದೇ ಇರವು, ಅದೇ ಅರಿವು, ಅದು ಮಾತ್ರ ಇದೆ ಅಲ್ಲವೇ? ಹೀಗೆ ಆ ಸ್ವತಃ ಸಿದ್ಧ ಅರಿವು ಅಥವಾ ಇರುವೆ ಜ್ಞಾತೃಜ್ಞೇಯರಹಿತವಾಗಿದೆ. ಆದ್ದರಿಂದ ಸುಷುಪ್ತಿ ಅಂದರೆ ಇನ್ನೊಂದು ಕಡೆ ಅಲ್ಲ. ಎಚ್ಚರ ಅರಿವನ್ನು ನಾವು ಎಚ್ಚರ ಅರಿವು ಅಖಂಡ ಅನಂತ ಅದ್ವಿತೀಯವಾಗಿದೆ. ಏಕೆ? ಅದರಲ್ಲಿ ಜ್ಞಾತೃಜ್ಞೇಯ ವಿಂಗಡವಿಲ್ಲ. ಅಂದರೆ ಬ್ರಹ್ಮ ತಿಳಿಯುವುದು ತತ್ವಮಸಿ ಎಂದು ತಿಳಿಸಿಬಿಟ್ಟರೆ ಏನಾಗ್ತಾ ಇದೆ? ಜ್ಞಾತೃವೇ ಜ್ಞೇಯ, ಜ್ಞೇಯವೇ ಜ್ಞಾತೃ. ಇದೇ ನಾನು, ನಾನೇ ಇದು. ಅಂದರೆ ನಾನು ಇದು ಎಂಬುದು ಒಂದೇ ಇರವು, ಒಂದೇ ಅರಿವು. ಒಂದಿನಲ್ಲಿ ಮತ್ತೆ ತಿಳಿಯುವುದು ತಿಳಿಯನ್ವರೆ ಇಲ್ಲ. ಇದು ತಿಳಿಯುವ ಹೊತ್ತಿಗೆ ಇದು ತಿಳಿಸುವುದಂದರೆ ಈ ಮಾತಿನಿಂದಲೇ ನಿಮ್ಮನ್ನು ಜ್ಞಾತೃವಾಗಿ ಬಿಡಿಸುತ್ತಾ ಇದೆ. ಬ್ರಹ್ಮ ಬಿಡಿಯಾಗಿಲ್ಲ, ಅದರಲ್ಲಿ ಶಾಸ್ತ್ರವು ಬೇಕಾಗಿಲ್ಲ. ಮೂರು ಒಟ್ಟಿಗೆ ಹೋಗ್ತದೆ. ನಿನ್ನ ಜ್ಞಾತೃತ್ವ, ಪರಮಾತ್ಮವು ಜ್ಞೇಯ, ಶ್ರುತಿ ಪ್ರಮಾಣ ಮೂರು ಒಟ್ಟಿಗೆ ತೆಗೆದು ಬಿಡ್ತದೆ. ಮೂರು ಒಟ್ಟಿಗೆ ಹೋಗ್ತವೆ, ಒಟ್ಟಿಗೆ ಮುಳುಗಿ ಹೋಗ್ತವೆ. ತನ್ನಲ್ಲೇ, ತನ್ನ ಅರಿವಿನಲ್ಲೇ ಮುಳುಗಿ ಹೋಗ್ತವೆ, ಅರಿವೇ ಆಗಿಬಿಡ್ತವೆ. ಆದ್ದರಿಂದ ಶ್ರುತಿ ಮೂರನ್ನು ತೆಗೆದು ಬಿಟ್ಟೇ ಬ್ರಹ್ಮವನ್ನು ತಿಳಿಸುತ್ತದೆ. ಅಂದರೆ ನೀನು ಕೇಳುವ ಜಿಜ್ಞಾಸುವು ತಿಳಿಸತಕ್ಕ ಬ್ರಹ್ಮ, ತಿಳಿಸುವಂಥ ಶಾಸ್ತ್ರ ಮೂರು ಒಟ್ಟಾಗಿಬಿಟ್ಟು ಓರು ಒಂದೇ ಅರಿವು, ಒಂದೇ ಎರವಾಗುತ್ತದೆ. ಆ ಅರಿವು ಸ್ವತಃ ಸಿದ್ಧವಾಗಿದೆ, ಬಿಡಿಯಲ್ಲಿದೆ. ಆದ್ದರಿಂದ ಪ್ರಮಾತೃ ಪ್ರಮೇಯವನ್ನು ಇನ್ನೂ ತಿಳಿಯಬೇಕು. ಮನಸ್ಸು ನೋಡಿ ಏನು ಮಾಡ್ತದೆ? ಇನ್ನೂ ತಿಳಿಯಬೇಕು, ಇನ್ನೂ ತಿಳಿಯಬೇಕು. ಇದು ಗೊತ್ತು. ತಿಳಿಯುವುದು ಈಗಿದೋ ಮುಂದಿನ ಕ್ಷಣವೋ? ಮನಸ್ಸು ಮುಂದಿನ ಕ್ಷಣಕ್ಕೂ ನೋಡ್ತಾ ಇದೆ ಅಲ್ಲವೇ? ಮುಂದಿನ ಕ್ಷಣವೇ ಅಪ್ರಮಾತೃ. ಅಂದರೆ ನೋಡತಕ್ಕದ್ದು ಮುಂದಿನ ಕ್ಷಣ. ಅಂದರೆ ಮನಸ್ಸು ಇನ್ನೂ ನೋಡಬೇಕು, ಆಗ ಆ ಇನ್ನೂ ನೋಡಬೇಕೆನ್ನುವುದೇ ಪ್ರಮಾತೃ. ಏಕೆಂದರೆ ನೋಡತಕ್ಕದ್ದು ಇನ್ನೊಂದಿದೆ, ಆ ಇನ್ನೊಂದು ಇಟ್ಕೊಳ್ಳುವುದರಿಂದ ಪ್ರಮಾತೃ. ಈಗಲೇ ವರ್ತಮಾನದಲ್ಲಿ ಪ್ರಮಾತೃ ಬೇಕಾಗಿಲ್ಲ, ಅದು ಸಾಕ್ಷಿಯಾಗಿಬಿಟ್ಟಿತು. ಏಕೆಂದರೆ ಇನ್ನೂ ತಿಳಿಯತಕ್ಕದ್ದಿದ್ದರೆ ಜ್ಞಾತೃವಾಗ್ತೀರಿ. ಇನ್ನೂ ಎಂಬುದು ಮರುಕ್ಷಣವಿಲ್ಲ. ಮರುಕ್ಷಣ ಎನ್ನುವುದು ಈಗಿನ ಕಲ್ಪನೆ. ಮುಂದಿನ ಕ್ಷಣ ಎಲ್ಲಿದೆ? ಮುಂದಿನ ಕ್ಷಣ ಯಾರಾದರೂ ಅನುಭವಿಸಿ ನೋಡಿದ್ದಾರಾ? ಹ್ಯಾಸ್ ಎನಿಬಡಿ ಎಕ್ಸ್ಪೀರಿಯನ್ಸ್ಡ್ ದ ನೆಕ್ಸ್ಟ್ ಮೂಮೆಂಟ್? ನೆಕ್ಸ್ಟ್ ಮೂಮೆಂಟ್ ಈಸ್ ಎ ಥಾಟ್ ಇನ್ ದ ಪ್ರೆಸೆಂಟ್. ಮುಂದಿನ ಕ್ಷಣ ಎನ್ನುವುದು ಈಗ ಇರುವ ಒಂದು ಯೋಚನೆ ಅಷ್ಟೇ. ಮುಂದಿನ ಕ್ಷಣ ಇದ್ದೇನು? ಎಲ್ಲಿದೆ ಹೇಳಿ ತೋರಿಸು. ಮುಂದಿನ ಕ್ಷಣ ಈಸ್ ಎ ಥಾಟ್ ಇನ್ ದ ಪ್ರೆಸೆಂಟ್. ಬಟ್ ಪ್ರೆಸೆಂಟ್ನಲ್ಲಿ ಪ್ರೆಸೆಂಟ್ ಅಂದರೆ ಈಗ. ಅದು ಈಗ ಅಂದರೆ ಇರವು ಎಂದರ್ಥ. ಈಗ ಅಂದರೆ ಕಾಲ ನೋಡಬೇಡಿ, ಈಗ ಅಂದರೆ ಇರವು. ಇರವು ಸ್ವತಃ ಸಿದ್ಧ, ಇರವು ತಾನೇ ಇದೆ. ಅದನ್ನೇ ಅರಿವು ಎಂದು ಹೇಳ್ತೀವಿ, ಇರವುಕೆ ಅರಿವು ಎಂದು ಹೇಳ್ತೀವಿ. ನೀವು ಮುಂದಿನ ಕ್ಷಣ ನೋಡಿದರೆ ಆಗೋದು ಪ್ರಮಾತೃತ್ವ ಹುಟ್ಟಿತು. ಪ್ರಮಾತೃತ್ವ ಹುಟ್ಟಿತು ಅಥವಾ ಉಳಿಯಿತು, ಏನೇ ಹೇಳಲಿ. ಮುಂದಿನ ಕ್ಷಣ ಇದು ಪ್ರಮೇಯ. ಈಗ ನಾನು, ಮುಂದಿನ ಕ್ಷಣ ಈಗ ನಾನು, ನೆಕ್ಸ್ಟ್ ಕ್ಷಣ ಈಗ ಇದು ಪ್ರಮಾತೃ ಪ್ರಮೇಯ ಸಂಬಂಧ. ನೀವು ಮುಂದಿನ ಕ್ಷಣ ಎನ್ನುವುದು ಕಲ್ಪಿತ, ಅದನ್ನು ಇಲ್ಲವೇ ಇಲ್ಲ. ಮುಂದಿನ ಕ್ಷಣ ಎಂಬುದು ಕಲ್ಪನಾ. ಏಕೆ? ಅದು ಊಹೆ. ಮುಂದಿನ ಕ್ಷಣ ಬಂದಿಲ್ಲ, ಬಂದಿಲ್ಲದೆ ನೀವು ಊಹೆ ಮಾಡ್ತಾ ಇದ್ದೀರಿ. ಊಹೆ ಇಲ್ಲಿದೆ, ಈಗ ಇದೆ. ಆದ್ದರಿಂದ ಈಗ ಎಂದು ವರ್ತಮಾನದಲ್ಲಿರಿ. ವರ್ತಮಾನ ಈಸ್ ಎ ಇರವು. ಅಂದರೆ ಮುಂದಿನ ಕ್ಷಣ ಎನ್ನುವುದು ಈಗ ಇರುವ ಇರವೇ. ಆ ಇರವೇ ಇರಿ, ಮುಂದಿನ ಕ್ಷಣ ಕಲ್ಪಿತ ಇಲ್ಲವೇ ಇಲ್ಲ. ದೆನ್ ಮುಂದಿನ ಕ್ಷಣ ಇಲ್ಲದಿದ್ದರೆ ಪ್ರಮಾತೃ ಇಲ್ಲ. ಪ್ರಮಾತೃ ಏಕೆ? ಇನ್ನೂ ತಿಳಿಯತಕ್ಕದ್ದಿದ್ದರೆ ಪ್ರಮಾತೃ. ಅರಿವಿಗೆ ಪ್ರಮಾತೃ ಬೇಕಾ? ಏನಪ್ಪ, ಗೊತ್ತಿಲ್ಲದೆ ತಿಳ್ಕೊಳ್ತಿರೋ, ತಿಳಿದಿದ್ದನ್ನೇ ತಿಳ್ಕೊಳ್ತಿರೋ? ಗೊತ್ತಿದ್ದನ್ನು ತಿಳ್ಕೊಳ್ತೀರಿ. ಇನ್ನು ಹೊಸದು ತಿಳಿಯಬೇಕೆಂದರೆ ಪ್ರಮಾತೃ ಉಳಿಯುತ್ತದೆ. ಹೊಸದು ಅಂದರೆ ಮುಂದಿನ ಕ್ಷಣ. ಮುಂದಿನ ಕ್ಷಣ ಕಲ್ಪಿತ, ಮುಂದಿನ ಕ್ಷಣ ಇಲ್ಲವೇ ಇಲ್ಲ. ಮುಂದಿನ ಕ್ಷಣ ಎನ್ನುವುದು ವರ್ತಮಾನದಲ್ಲಿರುವ ಕಲ್ಪನಾ, ಒಂದು ಊಹೆ ಮಾತ್ರ, ಒಂದು ವೃತ್ತಿ ಮಾತ್ರ. ಆ ವೃತ್ತಿಯು ಈಗ ಗೊತ್ತಾಗ್ತಾ ಇದೆ ಅರಿವಿನಲ್ಲೇ.
ಯಾವ ಅರಿವನ್ನಿದೆಯೋ ಆ ಅರಿವಿಗೆ ವೃತ್ತಿ ಎಂದು ಹೆಸರು. ಅರಿವು ಆಗಿರಿ, ಆ ಅರಿವಾಗಿ ತಾನೇ ಇದೆ. ಆ ಅರಿವಿಗೆ ವೃತ್ತಿ ಇಲ್ಲ. ಏಕೆ? ವೃತ್ತಿಯೂ ಅರಿವೇ, ವೃತ್ತಿಯೂ ಅರಿವೇ. ನೋಡಿ, ಆ ಅರಿವಿಗೆ ಮುಂದಿನ ಕ್ಷಣವಿಲ್ಲ, ಅದರಿಂದ ಜ್ಞಾತೃತ್ವವೂ ಇಲ್ಲ. ಜ್ಞಾತೃಜ್ಞೇಯವೆರಡಿಲ್ಲ, ಅರಿವೇ ಅರಿವಿದೆ ಅಲ್ಲವೇ? ಅರಿವೇ ಅರಿವು, ಸ್ವಯಂ ಸಿದ್ಧ ಅರಿವು. ಅರಿವನ್ನು ನೀವು ತಿಳಿಯುತ್ತಾ ಇಲ್ಲ, ಮತ್ತೆ ಆಗ ಜ್ಞಾತೃ ಇದ್ದು ಬಿಟ್ಟಿದೆ. ನಂತ ಹೇಗೆ ತಿಳಿಯುವುದು, ಹೇಗೆ ತಿಳ್ಕೊಳ್ಳುವುದು? ಆ ಹೇಗೆ ತಿಳ್ಕೊಳ್ಳುವುದು, ಆ ಬುದ್ಧಿ ಜ್ಞಾತೃ. ಆ ಜ್ಞಾತೃತ್ವವೇ ನೀವು ಸಾಕ್ಷಿಯಾಗಿ ಇದ್ದದ್ದಕ್ಕೆ ಅಡ್ಡಿ ಆಗ್ತಾ ಇದೆ. ಆ ಜ್ಞಾತೃತ್ವವೇ ಅಡ್ಡಿ ಎಂದು ಹೇಳ್ತಾ ಇದ್ದೀವಿ ಹೊರತು ಜ್ಞಾತೃವಿಗೆ ಜ್ಞೇಯವನ್ನು ಹೇಳ್ತಾ ಇಲ್ಲ. ಜ್ಞಾತೃವಿಗೆ ವೇದಾಂತ ಈಸ್ ನಾಟ್ ಸಪ್ಲೈಯಿಂಗ್ ಎನ್ ಆಬ್ಜೆಕ್ಟ್ ಫಾರ್ ಯು ಟು ನೋ. ನೀವು ಜ್ಞಾತೃವಾಗಿದ್ದುಕೊಂಡು ತಿಳಿಯಬೇಕೆಂಬ ಜ್ಞೇಯವನ್ನು ನಿಮಗೆ ಸಪ್ಲೈ ಮಾಡ್ತಾ ಇಲ್ಲ. ನಿನ್ನನ್ನು ಜ್ಞಾತೃವಾಗಿ ಉಳಿಸಿ ಆ ಜ್ಞಾತೃವಿಗೂ ಇಗೋ ಇದು ತಿಳ್ಕೋ ಎಂದು ಜ್ಞೇಯವನ್ನು ನಿಮಗೆ ಕೊಡ್ತಾ ಇಲ್ಲ. ನೀವು ಜ್ಞಾತೃವಾಗಿರುವುದೇ ಏನೋ ಒಂದು ಹುಡುಕ್ತಾ ಇದ್ದೀರಿ, ಏನೋ ಒಂದು ನೋಡ್ತಾ ಇದ್ದೀರಿ. ಆ ಏನೋ ಒಂದು ಹುಡುಕುವುದೇ ಜ್ಞಾತೃ. ಹುಡುಕಬೇಕಾಗಿಲ್ಲ, ನೀನೇ ಬ್ರಹ್ಮ ಅಂದರೆ ಹುಡುಕಬೇಕಾಗಿದೆ ಅನಾವಶ್ಯಕ ಎಂದು ಹೇಳುವುದೇ. ಹುಡುಕಬೇಕಾಗಿದೆ ಅನಾವಶ್ಯಕ, ಜ್ಞಾತೃವಾಗಿರುವುದೇ ಅನಾವಶ್ಯಕ ಎಂದು ತಿಳಿಸುವುದೇ ಜ್ಞಾನ. ನೀವು ಜ್ಞಾತೃವಾಗಿರುವುದು ಅಂದರೆ ಹುಡುಕುವುದು, ಹುಡುಕುವುದಂದರೆ ಇನ್ನು ಮುಂದಕ್ಕೆ ನೋಡುವುದು. ಆ ಮುಂದಕ್ಕೆ ನೋಡುವುದೇ ಅನಾವಶ್ಯಕ. ಏಕೆ? ಮುಂದಕ್ಕೆ ನೋಡಿದರೆ ಮುಂದಕ್ಕೆ ಎನ್ನುವುದು ಬರಲ್ಲ, ನೀವು ಹಾಗೇ ಇರ್ತೀರಿ. ಮುಂದಕ್ಕೆ ಎನ್ನುವುದೇ ಇಲ್ಲ, ಅಂಥದ್ದು ಬರುವುದೇ ಇಲ್ಲ. ನೆಕ್ಸ್ಟ್ ಮೂಮೆಂಟ್ ಇಲ್ಲವೇ ಇಲ್ಲ, ಅದು ಕಲ್ಪನಾ. ನೆಕ್ಸ್ಟ್ ಮೂಮೆಂಟ್ ಎನ್ನುವುದೇ ಇಲ್ಲ, ಅಂಥದ್ದು ಎಲ್ಲಿದೆ? ನೆಕ್ಸ್ಟ್ ಮೂಮೆಂಟ್ ಈಸ್ ಎ ಕಲ್ಪನಾ ಆಫ್ ದಿಸ್. ಈಗಿನ ಕ್ಷಣದಲ್ಲಿರುವ ಕಲ್ಪನಾ. ನೆಕ್ಸ್ಟ್ ಮೂಮೆಂಟ್ ಎಂಬುದು ಇಲ್ಲವೇ ಇಲ್ಲ. ಆ ಇಲ್ಲವನ್ನು ನೀವು ಹುಡುಕುತ್ತಾ ಇದ್ದೀರಿ ಅಂದರೆ ಅದೇ ಭ್ರಾಂತಿ, ಅದೇ ಅಧ್ಯಾಸ. ಪ್ರಮಾತೃತ್ವವೇ ಅಧ್ಯಾಸ. ನಾನು ಮುಂದಿನ ಕ್ಷಣಕ್ಕೆ ನೋಡುವುದೇ ಅಧ್ಯಾಸ, ಅದು ಕಲ್ಪನಾ. ಆ ಕಲ್ಪನದಲ್ಲೇ ಇದ್ದು ಬಿಟ್ಟು ಹೋರಾಡ್ತಾ ಒದ್ದಾಡ್ತಾ ಇರುವುದು ಅದೇನಪ್ಪ? ಮುಂದಿನ ಕ್ಷಣವೇ ಫಾಲ್ಸ್. ಮುಂದಿನ ಕ್ಷಣ ಇಲ್ಲದಿದ್ದರೆ ನಾನು ಮುಂದೆ ನೋಡಬೇಕಾಗಿಲ್ಲ. ಯು ಆರ್ ವೆರಿ ಲುಕ್ಕಿಂಗ್ ಇನ್ ಟು ದ ನೆಕ್ಸ್ಟ್ ಗೋಸ್ ಅವೇ. ಲುಕ್ಕಿಂಗ್ ಫಾರ್ ಸಮಥಿಂಗ್, ಲುಕ್ಕಿಂಗ್ ಫಾರ್ ಸಮಥಿಂಗ್ ಎರೇಸಸ್. ಪ್ರಮಾತೃತ್ವ ಹೋಯಿತು. ಮುಂದಿನ ಕ್ಷಣಕ್ಕೆ ನೋಡ್ತಾ ಇದ್ದೀನಲ್ಲ, ಇನ್ನು ಮುಂದೆ. ಆ ಇನ್ನು ಎನ್ನುವುದು ಎಂದು ತಪ್ಪು. ಇನ್ನೆನ್ನುವುದೇ ನಿಮ್ಮ ಕಲ್ಪನಾ, ಅದೇ ಅಧ್ಯಾಸ, ಅದೇ ತಪ್ಪು ತಿಳುವಳಿಕೆ. ಇನ್ನೆಂಬುದು ಇಲ್ಲ. ಏಕೆ? ಸ್ವತಃಸಿದ್ಧ ಬ್ರಹ್ಮ. ಬ್ರಹ್ಮ ಸ್ವತಃಸಿದ್ಧ ಎಂದು ತಿಳಿಸುವುದರಿಂದ ಇನ್ನೂ ತಿಳಿಯತಕ್ಕದ್ದೆನ್ನುವುದೇ ಫಾಲ್ಸ್, ಅದೇ ಕಲ್ಪಿತ, ಅದೇ ಇಲ್ಲ. ಅಂದರೆ ಪ್ರಮಾತೃತ್ವವೇ ಅನಾವಶ್ಯಕ ಎಂದು ಗೊತ್ತಾಗ್ತದೆ. ಏಕೆ? ಮುಂದೆ ತಿಳಿಯತಕ್ಕದ್ದಿಲ್ಲ ಅಂದರೆ ಪ್ರಮಾತೃತ್ವವೇ ಅನಾವಶ್ಯಕವಾಯಿತು. ಪ್ರಮಾತೃತ್ವವು ಅನಾವಶ್ಯಕ ಎಂದು ತಿಳಿಯುವುದೇ ಬ್ರಹ್ಮತ್ವ. ಇನ್ನೇನು? ಪ್ರಮಾತೃತ್ವವಾಗಿರುವುದು ಅನಾವಶ್ಯಕ. ಏಕೆ? ತಿಳಿಯತಕ್ಕದ್ದೇ ಇಲ್ಲ. ಮುಂದಿನ ಕ್ಷಣವು ಮನಸ್ಸು ನೋಡ್ತಾ ಇದೆ, ಮುಂದಿನ ಕ್ಷಣಕ್ಕೆ ನೋಡ್ತಾ ಇದೆ. ಆ ಮುಂದಿನ ಕ್ಷಣಕ್ಕೆ ನೋಡುವುದೇ ಅನಾವಶ್ಯಕ ಇದೆ, ಅಂಥದ್ದಿಲ್ಲವೇ ಇಲ್ಲ. ಬ್ರಹ್ಮ ಸ್ವತಃಸಿದ್ಧ. ಸ್ವತಃಸಿದ್ಧಕ್ಕೆ ಮುಂದಿನ ಕ್ಷಣ ಏನಪ್ಪ? ಮುಂದಿನ ಕ್ಷಣವೇ ಅಧ್ಯಾಸ, ಕಲ್ಪಿತ. ಮುಂದಿನ ಕ್ಷಣ ನೋಡಬೇಕಾಗಿಲ್ಲ. ಆ ನೋಡುವವನೇ ನೋಡಬೇಕಾಗಿಲ್ಲ ಅಂದರೆ ನೋಡುವವನೇ ವ್ಯರ್ಥ, ನೋಡುವವನೇ ತಪ್ಪು. ಆ ನೋಡುವವನು ಪ್ರಮಾತೃತ್ವವೇ ತಪ್ಪು ಎಂದು ಗೊತ್ತಾಗುವುದೇ ಮಿಥ್ಯಾತ್ವವೆಂದು ತಿಳಿಯುವುದು. ಪ್ರಮಾತೃತ್ವ ಹೋಗುವುದೆಂದರೆ ಪ್ರಮಾತೃತ್ವವೇ ಮಿಥ್ಯ ಎಂದು ತಿಳಿಯುವುದು. ಏಕೆ? ಇರುವುದೇನೋ ಇದ್ದೇ ಇದೆ, ತಿಳಿಯುವುದು ಇನ್ನೇನು ಉಳಿದಿದೆ? ತಿಳಿಯುವುದು ಇನ್ನೇನು ಉಳಿಯಲಿಲ್ಲ ಅಂದರೆ ಕಣ್ಣು ಮುಚ್ಚಿ ಹೋಯ್ತಂತ ಆಯ್ತಲ್ಲ. ಉದಾಹರಣೆ ನೋಡಿ, ಕಣ್ಣಿನಿಂದ ನೋಡಿದ್ದೀವಿ, ಇದು ಪೆನ್ನು. ಇನ್ನು ನೋಡಿದ ನಂತರ ಇನ್ನೇನಿದೆ? ನೋಡಿದೆ ಅಲ್ಲ. ನೋಡಿದೆ ಅಂದರೆ ಇನ್ನೂ ನೋಡುವುದು ಇಲ್ಲ ಅಂದರೆ ಕಣ್ಣು ಇಲ್ಲ, ಕಣ್ಣೇ ಬೇಕಾಗಿಲ್ಲ ಎಂದು ಆಯ್ತಲ್ಲ. ನೋಡತಕ್ಕದ್ದು ನೋಡಿಬಿಟ್ಟೆ, ಇನ್ನೂ ನೋಡುವುದಿಲ್ಲ ಅಂದರೆ ಕಣ್ಣೇ ಬೇಕಾಗಿಲ್ಲ ಎಂದಾಯಿತು. ಕಣ್ಣು ಬೇಕಾಗಿಲ್ಲ ಎಂದು ತಿಳಿಯುವುದೇ ಕಣ್ಣು ಬಿಟ್ಟು ಇರುವುದು. ಹಾಗೆ ಇನ್ನೂ ತಿಳಿಯುವುದು ಅಂದಿದ್ದರೆ ಅದೇ ಪ್ರಮಾತೃತ್ವ. ಪ್ರಮಾತೃತ್ವ ಹುಡುಕ್ತಾ ಇದೆ, ನೋಡ್ತಾ ಇದೆ. ಇನ್ನೂ ಯಾವುದು ಹುಡುಕ್ತೀವಪ್ಪ? ಹುಡುಕುವುದೇನೋ ನೀವು ಮುಂದಕ್ಕೆ ನೋಡಿದ್ದರೆ ಅದಿನ್ನೂ ಬಂದಿಲ್ಲ. ಬ್ರಹ್ಮ ಎಂಬುದು ಅದು ಬಂದಿಲ್ಲ ಅಂದರೆ ಅದು ಕಲ್ಪನಾ ಆಯಿತು. ಇನ್ನು ಮುಂದೆ ಎನ್ನುವುದು ಕಲ್ಪನಾ. ಬ್ರಹ್ಮವು ಕಲ್ಪನಾ ಅಲ್ಲ, ಬ್ರಹ್ಮವು ಸ್ವತಃ ಸಿದ್ಧ, ಈಗಲೇ ಇದ್ದದ್ದು. ಈಗ ಇರುವ ಬ್ರಹ್ಮವನ್ನು ಮುಂದಕ್ಕೇಕೆ ನೋಡುವುದಪ್ಪ? ಈಗಲೇ ಇರುವ ಸ್ವತಃಸಿದ್ಧವಾಗಿರುವ ಬ್ರಹ್ಮವನ್ನು, ಸಾಕ್ಷಿಯನ್ನು ಮುಂದಕ್ಕೇಕೆ ನೋಡುವುದು? ಎಚ್ಚರ ಅರಿವನ್ನು ನೀವು ಹುಡುಕಿ ನೋಡಬೇಕಾ? ಅಥವಾ ನೀವು ಇರುವುದೇ ಎಚ್ಚರ ಅರಿವಾ? ಎಚ್ಚರ ಅರಿವು ತಿಳ್ಕೊಳ್ಳಿ. ತಿಳ್ಕೊಳ್ತೀನಿ, ಆಯಿತು. ಯಾವಾಗ ಬರ್ತದೆ? ಮುಂದಿನ ಕ್ಷಣ ಬರುತ್ತದ ಎಚ್ಚರ ಅರಿವು? ಎಚ್ಚರ ಅರಿವು ಮುಂದಿನ ಕ್ಷಣ ಬರ್ತದೆ? ಈಗ ಇಲ್ಲವಾ ಎಚ್ಚರ ಅರಿವು?
మరి ಮುಂದಿನ ಕ್ಷಣ ಏಕೆ ನೋಡುವುದು? ಮುಂದಿನಕ್ಕೆ ಇನ್ನೂ ಬರ್ತದೆ. ಈಗ ಇನ್ನೂ ನೋಡ್ತೀನಿ, ಇನ್ನೂ ನೋಡ್ತೀನಿ ಎಂದು ಬುದ್ಧಿ ಇದೆ ನೋಡಿ, ಅದೇ ತಪ್ಪಲ್ಲವೇ? ಅದು ಮಿಥ್ಯ ಅಲ್ಲವೇ? ಓ ಹೌದು, ಎಚ್ಚರ ಅರಿವು ಇದ್ದೇ ಇದೆ. మరి ಇನ್ನೂ ನೋಡುವುದೇನು? ಇನ್ನೂ ನೋಡುವವನೇ ಫಾಲ್ಸ್. ಅದೇ ತಪ್ಪು, ಅದೇ ಭ್ರಾಂತಿ, ಅದೇ ಅಧ್ಯಾಸ, ಅದೇ ಮಿಥ್ಯ. ಅದಕ್ಕೆ ಯಾವುದೇ ಹೆಸರಿಟ್ಕೊ, ಅದು ಅನಾವಶ್ಯಕ ಎಂದು ಗೊತ್ತಾಯ್ತಲ್ಲ. ನಾನು ನೋಡುವವನು ಹುಡುಕುವವನೇ ತಪ್ಪು, ಅನಾವಶ್ಯಕ, ಅರ್ಥ ಇಲ್ಲ. ಅದಕ್ಕೆ ಬ್ರಹ್ಮ ಅರಿವು ಇದ್ದೇ ಇರುವಾಗ ಇನ್ನೂ ಅರಿವನ್ನು ಹುಡುಕುವುದೇನರ್ಥ? ಇದು ತಿಳಿಯುವುದೇ ಬ್ರಹ್ಮಜ್ಞಾನ, ಇದು ತಿಳಿಯುವುದೇ ಪ್ರಮಾತೃತ್ವ ಮಿಥ್ಯ ಆಯಿತು. ಪ್ರಮಾತೃತ್ವ ಮಿಥ್ಯ ಆದರೆ ಅರಿವು ಉಳಿಯಿತಲ್ಲ, ಅದೇ ಬ್ರಹ್ಮ. ಇನ್ನೇನು? ಪ್ರಮಾತೃತ್ವವನ್ನು ಮಿಥ್ಯ ಎಂದು ತಿಳಿಯುವುದೇ ಜ್ಞಾನ. ಪ್ರಮಾತೃತ್ವವು ಮಿಥ್ಯ ಎಂದು ಗೊತ್ತಾಗ್ತಾ ಇಲ್ಲ. ಪ್ರಮಾತೃತ್ವವು ಇದ್ದುಕೊಂಡು ಹುಡುಕ್ತಾ ಇದ್ದೇನೆ. ಐ ರಿಮೇನಿಂಗ್ ಪ್ರಮಾತೃ, ಲುಕ್ಕಿಂಗ್ ಫಾರ್ ಸಮಥಿಂಗ್. ಅದ್ಗೋ ದ ಲುಕ್ಕಿಂಗ್ ಇಟ್ ಸೆಲ್ಫ್ ಈಸ್ ಪುಟ್ಟಿಂಗ್ ಯು ಆನ್ ಎಟರ್ನಲ್ ಟ್ರಿಪ್. ನಿಮ್ಮನ್ನು ಹುಡುಕಿಸ್ತಾ ಇದೆ. ಏನು ಇಲ್ಲವೇ ಇಲ್ಲ. ಹುಡುಕುವುದೇನು? ಯಾವುದು ಹುಡುಕಬೇಕು? ಅರಿವು ತಾನೇ. మరి ಏನು ಹುಡುಕ್ತಾ ಇದ್ದೀರಿ ನೀವು? ಹುಡುಕುವವನು ಅಜ್ಞಾತೃವಾಗೇ ಇರುವುದೇಕೆ? ಜ್ಞಾತೃವಾಗಿರುವುದಕ್ಕೆ ಅರ್ಥ ಇದೆ. ಓ ಹೌದಪ್ಪ ಎಂದು ಆ ಕ್ಲಿಕ್ ಆಗುತ್ತದೆ ನೋಡಿ, ಆ ಫ್ಲ್ಯಾಶ್ ಇಕ್ಕಾಯ್ತಾ? ಪ್ರಮಾತೃತ್ವ ಮಿಥ್ಯ ಆಗಿಬಿಟ್ಟಿತು. ಸ್ವತಃ ಸಿದ್ಧ ಅರಿವೇ ಇದೆ. ದಿಸ್ ಪಾಯಿಂಟ್ ಇಫ್ ಇಟ್ ಕ್ಲಿಕ್ಸ್ ಯು, ದಟ್ಸ್ ಆಲ್. ದಟ್ ದ ಇನ್ಸ್ಟಂಟ್ ಇಟ್ ಕ್ಲಿಕ್ಸ್, ಫ್ಲ್ಯಾಶಸ್, ಪ್ರಮಾತೃತ್ವ ಫಾಲ್ಸ್ ಆಯಿತು. ಸ್ವತಃ ಸಿದ್ಧ ಅರಿವಿದೆ, ಅದೇ ಬ್ರಹ್ಮ. ಪ್ರಮಾತೃತ್ವ ಫಾಲ್ಸ್ ಏಕೆ? ಪ್ರಮಾತೃತ್ವ ಮರುಕ್ಷಣಕ್ಕೆ ನೋಡ್ತದೆ. ಮುಂದಿನ ಎಲ್ಲಿ? ಮುಂದಿನ ಕ್ಷಣ ಎನ್ನುವುದೇ ಕಲ್ಪನಾ, ಅಂಥದ್ದಿಲ್ಲವೇ ಇಲ್ಲ. మరి ಇಲ್ಲದ್ದನ್ನು ಹುಡುಕುವುದೇನು? ಆ ಇಲ್ಲದ್ದನ್ನು ಹುಡುಕುವನೇ ಪ್ರಮಾತೃತ್ವ. ಇಲ್ಲದ್ದನ್ನು ಹುಡುಕಬೇಕಾಗಿಲ್ಲ, ಇಲ್ಲದ್ದೇ ಅನಾವಶ್ಯಕ. ಪ್ರಮಾತೃತ್ವವೇ ತಪ್ಪು ಎಂದು ಗೊತ್ತಾಯಿತು. ಪ್ರಮಾತೃತ್ವವೇ ಅನಾವಶ್ಯಕ, ರಾಂಗ್, ಮೀನಿಂಗ್ಲೆಸ್ ಎಂದು ಗೊತ್ತಾಯ್ತಲ್ಲ. ಆ ಗೊತ್ತಾಗುವುದೇ ಸ್ವತಃ ಸಿದ್ಧ ಅರಿವು. ಏಕೆ? ಅರಿವಿದ್ದೇ ಇದೆ. ಎಚ್ಚರ ಅರಿವೇ ತಾನು. ಇನ್ನು ಎಚ್ಚರ ಅರಿವಿರುವಾಗ ಎಚ್ಚರ ಅರಿವಿಗೆ ಏನು ಹುಡುಕ್ತೀರಿ? ಹುಡುಕುವ ಕರ್ತವ್ಯವೇನು? ಹಾಗೆ ಇನ್ನು ಮುಂದೆ ಹುಡುಕುವುದೆಂಬುದೇ ಪ್ರಮಾತೃತ್ವ. ಲುಕ್ಕಿಂಗ್ ಇಂಟು ನೆಕ್ಸ್ಟ್ ಮೂಮೆಂಟ್ ಇಸ್ ಪ್ರಮಾತೃತ್ವ. ಸ್ವತಃ ಸಿದ್ಧಕ್ಕೆ ಮುಂದಿನ ಕ್ಷಣಕ್ಕೆ ಹುಡುಕುವುದೆಂಬುದು ಪ್ರಮಾತೃತ್ವ. ಮುಂದಿನ ಕ್ಷಣ ಎನ್ನುವುದು ಕಲ್ಪನಾ ಮಾತ್ರ. ಏಕೆ? ಊಹ. ಮುಂದಿನ ಕ್ಷಣ ಬಂದಿಲ್ಲ. ಮುಂದಿನ ಕ್ಷಣದ ವೃತ್ತಿ ಈಗ ಇದೆ, ಅಂದರೆ ಅದು ಕಲ್ಪನಾ. ಆ ಕಲ್ಪನವೇ ಪ್ರಮಾತೃತ್ವ. మరి ಎಚ್ಚರದ ಅರಿವಿದೆ ನೋಡಿ, ಅಖಂಡ ಅನಂತವಾದ ವೇಕ್ಫುಲ್ ಕಾನ್ಷಿಯಸ್ನೆಸ್ಸೇ ಸ್ವತಃ ಸಿದ್ಧವಾಗಿದೆ. మరి ಇನ್ನೇನು ಹುಡುಕ್ತಾ ಇದ್ದೀನಿ ನಾನು? ಆ ಪ್ರಮಾತೃತ್ವಕ್ಕೆ ಅರ್ಥವೇನು? ಅರಿವೇ ಆಗಿರುವಾಗ ಪ್ರಮಾತೃತ್ವವೇ ಕಲ್ಪಿತ, ಅರ್ಥರಹಿತ. ಪ್ರಮಾತೃತ್ವವೇ ಅರ್ಥರಹಿತ, ಇದು ಗೊತ್ತಾಯ್ತಲ್ಲ. ಪ್ರಮಾತೃತ್ವ ಬಿದ್ದು ಹೋಯಿತು. ಸ್ವತಃ ಸಿದ್ಧವೇ ಅರಿವು ಉಳಿದಿದೆ ತಾನು. ಇದು ಹೀಗೆ ಪ್ರಮಾತೃತ್ವವನ್ನು ಬಾಧಿತ ಮಾಡುವುದು, ಅಂದರೆ ಅದು ಮೀನಿಂಗ್ಲೆಸ್ಸು, ಅರ್ಥರಹಿತ ಎಂದು ತಿಳಿಯುವುದು, ತನಗೆ ತಾನೇ ಸೆಲ್ಫ್ ಕ್ಯಾನ್ಸಲಿಂಗ್ ಆಗುತ್ತದೆ. ಸ್ವತಃ ಸಿದ್ಧಕ್ಕೆ ಹುಡುಕುವುದು ಏನರ್ಥ? ಲೈಕ್ ಎಚ್ಚರವನ್ನು ತಿಳ್ಕೊ, ಉದಾಹರಣೆ ಹೇಳ್ತೀನಿ. ಎಚ್ಚರವನ್ನು ತಿಳ್ಕೊ ಎಂದು ಆಯಿತು, ತಿಳ್ಕೊಳ್ತೀನಿ ಅಂತ. ಎಚ್ಚರ ಅರಿವನ್ನು ತಿಳ್ಕೊ ಅಂದರೆ ಏನು ಮಾಡ್ತೀರಿ ನೀವು? ತಿಳ್ಕೊಳ್ಳುವುದು, ಪ್ರಯತ್ನ ಮಾಡುವುದು, ಹೌದು ಇದು ಹೋಲ್ ಥಿಂಗ್ ಇಸ್ ವ್ಯರ್ಥ ಆಯ್ತಾ? ಎಚ್ಚರ ಅರಿವೇ ಇದೆ, ಇನ್ನೇನು? ನಾನು ಎಚ್ಚರ ಅರಿವನ್ನು ತಿಳ್ಕೊಳ್ಳುವವನು, ಜ್ಞಾತೃತ್ವ, ಪ್ರಯತ್ನ ಇಟ್ ಸೆಲ್ಫ್ ಮೀನಿಂಗ್ಲೆಸ್ ಎಂದು ಗೊತ್ತಾಯ್ತಲ್ಲ. ಎಚ್ಚರ ಅರಿವಿದ್ದೇ ಇದೆ. ಇದೇ ಬಾಧಿತ ಮಾಡುವುದಂದರೆ ಪ್ರಮಾತೃತ್ವವೇ ಬಾಧಿತವಾಯಿತು, ಫಾಲ್ಸ್ ಆಯಿತು, ಮೀನಿಂಗ್ಲೆಸ್ ಆಯ್ತಲ್ಲ. ಎಚ್ಚರ ಅರಿವಿದ್ದೇ ಇದೆ. ಹಾಗೆಯೇ ಎಚ್ಚರ ಅರಿವು ಸ್ವತಃ ಸಿದ್ಧ ಇದ್ದೇ ಇದೆ. ನನ್ನ ಪ್ರಮಾತೃತ್ವ ಏನರ್ಥ? ಪ್ರಮಾತೃತ್ವ ಅಂದರೆ ಏನೋ ತಿಳ್ಕೊಳ್ಳಬೇಕಿಂದ, ಏನೋ ಎಂಬುದೇ ಇಲ್ಲಲ್ಲ. ಏನೋ ಅಂತ ಅಂದ್ಕೊಳ್ತಾ ಇದ್ದೆ, ಇನ್ನೇನು? ಅರಿವಿದ್ದೇ ಇದೆ. ಹೀಗೆ ಹೌದಪ್ಪ, ಅರಿವು ಇದ್ದೇ ಇದೆ, మరి ಅದೇ ತಾನು. మరి ನಾನು ಇನ್ನೇನೋ ತಿಳಿಯಬೇಕು ಎನ್ನುವುದು ಈ ಪ್ರಮಾತೃತ್ವವೇನು? ಇದು ಸುಮ್ಮನೆ ಕಲ್ಪಿತ ಅಧ್ಯಾಸ್ತ, ಅದು ಏನೂ ಇಲ್ಲ ಎಂದು. ಪ್ರಮಾತೃತ್ವವೇ ಫಾಲ್ಸು, ಅನಾವಶ್ಯಕ, ಅದು ಮೀನಿಂಗ್ಲೆಸ್ ಎಂದು ಆಯಿತೋ, ಪ್ರಮಾತೃತ್ವ ಬಾಧಿತವಂದರೆ ಬಿದ್ದು ಹೋಗೋದೆ. ಸ್ವತಃ ಸಿದ್ಧವಿದೆ. ಹೀಗೆ ಶ್ರುತಿ ಪ್ರಮಾತೃ ಪ್ರಮಾಣ ಪ್ರಮೇಯವನ್ನು ಬಾಧಿಸುವ ಮೂಲಕ, ಅಂದರೆ ತಾನೂ ಹೋಗುತ್ತದೆ. ನೀನು ಪ್ರಮಾತೃ ಅನಾವಶ್ಯಕ, ನಿನ್ನ ಪ್ರಮಾತೃತ್ವವೇ ಅನಾವಶ್ಯಕ, ಅದಕ್ಕೆ ಅರ್ಥವಿಲ್ಲ. ಸ್ವತಃ ಸಿದ್ಧ ಅರಿವಿಗೆ ಪ್ರಮಾತೃತ್ವ ಏನು ಮಾಡ್ತದೆ? ಅರಿವು ಸ್ವತಃ ಸಿದ್ಧನೇ ಅಲ್ಲವೇ? ಅರಿವಿನಲ್ಲೇ ನಿಮ್ಮ ಈ ಯೋಚನಾ, ಈ ಮಾತು ಕೇಳ್ತಾ ಇದ್ದೀರಿ. మరి ಅರಿವಿದ್ದೇ ಇದೆ, మరి ಪ್ರಮಾತೃ ಏತಕ್ಕೆ? ಪ್ರಮಾತೃವು ತಾನೇ ಅರ್ಥರಹಿತ ಅನಿಸುತ್ತೆ ಅಲ್ಲ, ಅದೇ ಮಿಥ್ಯ.
ಅದೇ ಬಾಧಿತವಾಯಿತು. ಅರ್ಥರಹಿತ ಅನಿಸಿತು, ಬಾಧಿತವಾಯಿತು. ಪ್ರಮಾತೃತ್ವವೇ ಅರ್ಥರಹಿತ ಅನಿಸಬೇಕು. ಯಾವತ್ತು ತಿಳ್ಕೊಳ್ಳಬೇಕೋ ನಾನೇ. ಮರಿಗೆ ಪ್ರಮಾತೃತ್ವವೇನು? ಓ ಹೌದಪ್ಪ ಅನಿಸಿತಾ, ಆ ಕ್ಲಿಕ್ ಆಯ್ತಲ್ಲ, ಇನ್ಸ್ಟೆಂಟ್ಲಿ ಪ್ರಮಾತೃತ್ವ ಬಾಧಿತವಾಯಿತು. ಹೀಗೆ ಇಲ್ಲಿ ಹೇಳುವುದೇನೆಂದರೆ, ಶ್ರುತಿ ಪ್ರಮಾಣ ಮಿಕ್ಕ ಪ್ರಮಾಣಗಳ ಹಾಗೆ ನಿನ್ನನ್ನು ಪ್ರಮಾತೃವಾಗಿ ಉಳಿಸಿ ಪ್ರಮೇಯವನ್ನು ನಿನಗೆ ತಿಳಿಸುವುದಲ್ಲ. ಪ್ರಮಾತೃ, ಪ್ರಮಾಣ, ಪ್ರಮೇಯ ಎಲ್ಲವನ್ನು ಅರ್ಥರಹಿತ. ಸ್ವತಃ ಸಿದ್ಧ ಬ್ರಹ್ಮಕಿ ಈ ಮೂರುಗಳಿಗೆ ಅರ್ಥವೇ ಇಲ್ಲ. ಇವು ಮೀನಿಂಗ್ಲೆಸ್ ಎಂದು ಅನಿಸುವುದೇ ಬಾಧ ಆಗುವುದು. ಅದಕ್ಕೆ ಪ್ರಮಾತೃ, ಅದೇ ಪ್ರಮಾಣ, ಅದೇ ಪ್ರಮೇಯ ಎಲ್ಲವೂ ಒಂದಕ್ಕೆ ಮೂರು ಹೆಸರುಗಳು ಇಟ್ಟಿದ್ದೀವಿ. ಒಂದಕ್ಕೆ 3 ಹೆಸರುಗಳು. ಅರಿವಿಗೆ ಪ್ರಮಾತೃ, ಅರಿವಿಗೆ ಪ್ರಮಾಣ, ಅರಿವಿಗೆ ಪ್ರಮೇಯ. ಮನೆ ಇನ್ನೇನು ಈ 3 ಮಾತುಗಳು ಸುಮ್ಮನೆ ಕಲ್ಪಿತ ಮಾತುಗಳು. ವಾಚಾರಮ್ಮನ 3 ಅರ್ಥಗಳೇ ಇಲ್ಲ. ಇದು ಗೊತ್ತಾಗುವುದೇ ಶ್ರುತಿ ಪ್ರಮಾಣ ಹೀಗೆ ತಿಳಿಸುತ್ತದೆ ಎನ್ನುವುದು ಹೇಳಿದರು. ಓಕೆ, ತೋ ಈ ಪಾಯಿಂಟು ಆಲ್ಮೋಸ್ಟ್ ಹೇಳಿದ್ದೀನಿ. ಒಂದು ಚೂರು ಏನೋ ಇದೆ, ಅದು ಮುಂದಿನ ಪಾಠದಲ್ಲಿ ಹೇಳೋಣ. ಓಕೆ, ನೆಕ್ಸ್ಟ್ ಪಾಯಿಂಟ್, ಈ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ಈ 2 ದೃಷ್ಟಿಗಳ ಭೇದ ಏಕೆ? ಈ ದಿಂದ ಪ್ರಯೋಜನವೇನು? ಇದು ಏಕೆ? ನಮ್ಮ ಅನುಭವದಲ್ಲಿ ಇದ್ದನ್ನೇ ಹೇಳುತ್ತದೆ. ಅದು ಮುಂದಿನ ಪಾಯಿಂಟ್. 16th ಮಿಸ್ಕನ್ಸೆಪ್ಷನ್ ಅಬೌಟ್ ಶಂಕರ. 16ನೇಯ ಮಿಸ್ಕನ್ಸೆಪ್ಷನ್ ಮುಂದೆ ಹೇಳೋಣ. ಓಕೆ, ಇದು ಮುಗಿಸಿದ್ದೇವೆ. ಬಟ್ ಇದರೇ ಸ್ವಲ್ಪ ನೀವು ಮನನ ಮಾಡಿ ಮತ್ತೊಂದು ಸಲ. ಈಗ ಇಷ್ಟು ಹೇಳಿದ ನಂತರ ಇನ್ನೇನು ಉಳಿಯಲಿಲ್ಲ. ಆದರೆ ಮನನ ಮಾಡಿದ ನಂತರ ಮತ್ತೊಂದು ಸಲ ಮುಂದಿನ ವಾರ ಮನನ ಆದ ನಂತರ ಹೇಳಿದರೆ ಇನ್ನೂ ಅನುಭವಕ್ಕೆ ಚೆನ್ನಾಗಿ ಕ್ಲಿಕ್ ಆಗ್ತದೆ. ಅದು ಸ್ವಲ್ಪ ಹೇಳಿ ಮುಂದಿನ ಪಾಯಿಂಟ್ ಹೇಳೋಣ. ಓಕೆ, ವ್ಯಾವಹಾರಿಕ ಪಾರಮಾರ್ಥಿಕ ದೃಷ್ಟಿ ಭೇದವನ್ನು ಹೇಳೋಣ ಮುಂದಿನ ಪಾಠದಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.